ವೀಕ್ಷಕರೇ ನಮಸ್ಕಾರ. ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಅಕ್ಷತಾ ಕಟಗಾವಲಿ. ಭಾರತೀಯ ಫೌಂಡೇಶನ್ ಮುಗುಳ್ನಗೆ ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ಪೋಷಕರ ಮೆಚ್ಚುಗೆ. ಜುಬಿಲಿಯಂಟ್ ಭಾರತೀಯ ಫೌಂಡೇಶನ್ ಮುಗುಳ್ನಗೆ ಸಮಿತಿ ಸಹಯೋಗದೊಂದಿಗೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ನಂಜನಗೂಡು ತಾಲೂಕಿನ ದೇಬೂರು ಸರ್ಕಾರಿ ಶಾಲೆಯಲ್ಲಿ ಜುಬಿಲಿಯಂಟ್ ಭಾರತೀಯ ಫೌಂಡೇಶನ್ ಸಂಸ್ಥೆಯ ದೀಪಕ್ ರವರು ಕಾರ್ಯಕ್ರಮ ಉದ್ಘಾಟಿಸಿದ ನಂತರ ಜುಬಿಲಿಯಂಟ್ ಭಾರತೀಯ ಫೌಂಡೇಶನ್ ಮುಗುಳ್ನಗೆ ಸಮಿತಿ ಮುಖಂಡರಾದ ರಾಧಿಕರವರು ಮಾತನಾಡಿ, ನಮ್ಮ ಮೈಸೂರು ಜಿಲ್ಲೆಯಲ್ಲಿಯೇ ನಂಜನಗೂಡಿನ ವಿವಿಧ ಶಾಲೆಗಳಿಗೆ ಅನೇಕ ಸೌಲಭ್ಯ ನೀಡಿರುವ ಸಂಸ್ಥೆ ಎಂದರೆ ಜುಬಿಲಿಯಂಟ್ ಭಾರತೀಯ ಫೌಂಡೇಶನ್. ಕಂಪ್ಯೂಟರ್ ಕೊಠಡಿ ನಿರ್ಮಾಣ ಜೊತೆಗೆ ಕಂಪ್ಯೂಟರ್ಗಳ ಕೊಡುಗೆ, ಸ್ಮಾರ್ಟ್ ಟಿವಿ ಜೊತೆಗೆ ಸ್ಮಾರ್ಟ್ ಕ್ಲಾಸ್, ರಾಸಾಯನಿಕ ವಿಜ್ಞಾನ ಪ್ರದರ್ಶನ ಕಾರ್ಯಕ್ರಮಗಳು, ಜನರಲ್ ನಾಲೆಡ್ಜ್ ಪ್ರಬಂಧ ಸ್ಪರ್ಧೆ ಇನ್ನಿತರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ದಾರಿದೀಪವಾಗಿದೆ ಎಂದು ಮಾತನಾಡಿದರು. 10 ಶಾಲೆಗಳ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಶಿಕ್ಷಣ ಕಲಿತು ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನೆನಪಿನ ಕಾಣಿಕೆ ಕೊಟ್ಟು ಪ್ರಶಸ್ತಿ ಪತ್ರಗಳೊಂದಿಗೆ ಗೌರವಿಸಲಾಯಿತು. ಹಾಗೂ ಹಿರಿಯ ನಾಗರಿಕರು ಹಾಗೂ ಶಿಕ್ಷಕರಿಗೆ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ಫೌಂಡೇಶನ್ ಸಿಬ್ಬಂದಿಗಳಾದ ಪಂಕಜ್ ಕುಮಾರ್, ಲೋಕೇಶ್, ಜ್ಞಾನವಿ, ವಿನಯ್, ಅನುಷಾ, ಆದರ್ಶ್ ಇತರರು ಹಾಜರಿದ್ದರು. ವರದಿ ಜಯಶಂಕರ್, NKS TV4, ನಂಜನಗೂಡು. ಜುಬಿಲಿಯಂಟ್ ಭಾರತೀಯ ಫೌಂಡೇಶನ್ ಹೆಸರು ಕೇಳದೆ ಇರೋರು ಇಲ್ಲ. ನಂಜನಗೂಡಿನಲ್ಲಿ ಮೊಟ್ಟ ಮೊದಲು ಶಾಲೆಗಳಿಗೆ CSR ಆಕ್ಟಿವಿಟಿಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡ ಮೊದಲನೇ ಸಂಸ್ಥೆ ಅಂದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ 2010ರಿಂದ ನಾವು ಇದರ ಪ್ರಯೋಜನವನ್ನ ಪಡ್ಕೊಂಡಿದ್ದೀವಿ. 2012ರಲ್ಲಿ ಮುಗುಳ್ನಗೆ ಸಮಿತಿಯನ್ನ ಪ್ರಾರಂಭ ಮಾಡಿದ್ದು. 12ರಿಂದ ಇವತ್ತಿನವರೆಗೂ 12 ವರ್ಷಗಳ ಕಾಲ ಸತತವಾಗಿ ಇಡೀ ವರ್ಷ ಜೂನ್ ಶಾಲೆ ಪ್ರಾರಂಭ ಆದ ದಿನದಿಂದ ಶಾಲೆ ಅಂತ್ಯದವರೆಗೆ ನಮ್ಮೊಟ್ಟಿಗೆ ಸಹಕಾರ ನೀಡಿ ಭೌತಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಮಕ್ಕಳ ಪ್ರಗತಿಯಲ್ಲಿ ತಮ್ಮ ಕೈ ಜೋಡಿಸ್ತಾ ಬಂದಿದ್ದಾರೆ. ಪ್ರಾಥಮಿಕ ಶಾಲೆಗಳಿಗೆ ಸ್ಮಾರ್ಟ್ ಟಿವಿ ಕೊಟ್ಟು ಮಕ್ಕಳು ಕಲಿಕೆಯಲ್ಲಿ ಮುಂದೆ ಬರಲಿ. ಈಗಂತೂ ಯೂಟ್ಯೂಬ್ ಲಿಂಕ್ ಯಾವಾಗ ಕರೋನಾ ಶುರುವಾಯಿತು, ಕರೋನಾ ಶುರುವಾದಾಗಿಂದ ಮಕ್ಕಳು ಆನ್ಲೈನ್ ಕಲಿಕೆಯನ್ನ ಪ್ರಾರಂಭ ಮಾಡಿದ್ರು. ಅದಕ್ಕೆ ಮುಂಚೆನೆ ಜುಬಿಲಿಯಂಟ್ ಭಾರತೀಯ ಫೌಂಡೇಶನ್ ಕಡೆಯಿಂದ ಸ್ಮಾರ್ಟ್ ಕ್ಲಾಸ್ ಅಂತ ಶುರು ಮಾಡಿ ನಾವು ದೂರದರ್ಶನದಲ್ಲಿ ಏನೇನು ಕಾರ್ಯಕ್ರಮಗಳನ್ನು ನೋಡ್ಬೋದು, ತರಗತಿಯ ಕೋಣೆಯಲ್ಲಿ ಮಕ್ಕಳು ಕಲಿಯಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಅದಲ್ಲದೆ ಹೈಸ್ಕೂಲಿಗೂ ಸಹ ತಮ್ಮ ಕೈಯನ್ನ ವಿಸ್ತಾರ ಮಾಡಿದ್ರು. ಜೊತೆಗೆ ಸರ್ ಆಗ್ಲೇ ಹೇಳಿದ್ರು, ವರ್ಡ್ಸ್ ಆನ್ ದ ವೀಲ್, ವರ್ಡ್ ಆನ್ ದ ವೀಲ್ಸ್ ಅಂತ. ಯಾಕೆಂದ್ರೆ ಪ್ರಪಂಚ ನಮ್ಮ ಕೈನಲ್ಲಿದೆ ಈಗ. ಯಾಕೆ ಪುಟ್ಟ ಮಗುವಿನಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರ ಕೈಲೂ ಮೊಬೈಲ್ ಇದೆ. ಆ ಮೊಬೈಲ್ ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ಕೊಡ್ಲಿಕ್ಕಾಗಿ ಒಂದು ಬಸ್ ಅನ್ನ ಶಹಾಪುರ ಸಾರ್ವಜನಿಕ ಆಸ್ಪತ್ರೆ ತಾಲೂಕು ಆರೋಗ್ಯ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಸ್ವಾಮಿ ವಿವೇಕಾನಂದ ಸೇವಾಶ್ರಮ ಬನಶಂಕರಿ 2ನೇ ಹಂತ ಬೆಂಗಳೂರು ಈ ಸಂಸ್ಥೆ ಸರಿಯುಕ್ತ ಆಶ್ರಯದಲ್ಲಿ ಶಹಾಪುರ ತಾಲೂಕು ಕ್ಷತ್ರಿಯತೆ ಉಚಿತ ನೇತ್ರ ಶಸ್ತ್ರ ಶಿಬಿರವನ್ನು 2 ದಿನಗಳು ಚಿಕಿತ್ಸೆ ನಡೆಸಲಿದ್ದು ಸುಮಾರು 500ರಿಂದ 600 ಜನರಿಗೆ ಉಚಿತವಾಗಿ ನೇತ್ರ ಚಿಕಿತ್ಸೆ ಮಾಡಲಾಗುತ್ತಿದೆ. ನೇತ್ರ ಪೊರೆ ಶಸ್ತ್ರಚಿಕಿತ್ಸೆಯನ್ನು ಶಹಾಪುರ ಆಸ್ಪತ್ರೆಯಲ್ಲಿ ಅಂದೇ ನೆರವೇರಿಸಲಾಗುವುದು. ಶ್ರೀ ವಿವೇಕಾನಂದ ಸೇವಾಶ್ರಮದ ಸಕ್ಕಗಾಡಿನ ಬಡಬಗ್ಗರಿಗಾಗಿ ಸಲ್ಲಿಸುತ್ತಿರುವ ದೃಷ್ಟಿಧನ ಸೇವೆ ಸಂಪೂರ್ಣವಾಗಿ ಉಚಿತ. ತಮಗೆ ಮೊದಲೇ ತಿಳಿಸಿರುವ ಸಮಯಕ್ಕೆ ಸರಿಯಾಗಿ ಬಂದು ನೇತ್ರ ಚಿಕಿತ್ಸೆ ಪಡೆಯಬೇಕು ಎಂದು ಆಯೋಜಿಸಲಾಗಿದೆ. ಮುಖ್ಯ ಅತಿಥಿಗಳು ಡಾಕ್ಟರ್ ಪದ್ಮನಂದ ಗಾಯಕ್ವಾಡ್, ಜಿಲ್ಲಾ ಅಂಧತ್ವ ನಿಯಂತ್ರಣಾಧಿಕಾರಿಗಳು ಯಾದಗಿರಿ ಡಾಕ್ಟರ್ ರಮೇಶ್ ಗುತ್ತೇದಾರ್, THO ಶಹಾಪುರ ಜಗದೀಶ್ ಉಪ್ಪಿನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಲಾಳಾಪುರ ನಿಮ್ಗೆ ಹೆಂಗೆ ಗುರ್ತೈತ?
ಹೌದಾ ಹೌದು ಇದ್ರೆ ಹೇಳ್ರಿ ನಾಳೆ ಒಂದು ದಿವಸ ಅದ ಬಂದು ಮಾಡ್ಕೊಂಡು ಹೇಳ್ರಿ. ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ. ತಾಲೂಕಿನಾದ್ಯಂತ ದ್ವಿತೀಯ ಪಿಯು ಪರೀಕ್ಷೆ ಆರಂಭವಾಗಿದ್ದು ಹಿನ್ನೆಲೆ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ತಿಮ್ಮಯ್ಯನವರು ಪರೀಕ್ಷೆಯ ಬಗ್ಗೆ ಮಾತನಾಡಿ, ಒಟ್ಟು 7 ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು 1290 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಸುಸಜ್ಜಿತ 47 ಕೋಟೆಗಳಲ್ಲಿ ಸಿಸಿ ಕ್ಯಾಮೆರಾ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದೇವೆ. ಪರೀಕ್ಷೆ 10-15 ನಿಮಿಷ ಪ್ರಾರಂಭವಾಗಿ 1 ಗಂಟೆಗೆ ಪರೀಕ್ಷೆ ಮುಗಿಯುತ್ತದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರು ಪ್ರತಿಯೊಂದು ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದನ್ನು ನೋಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯವನ್ನ ಜಿಲ್ಲಾ ಮಟ್ಟದ ಆಫೀಸರ್ ವೀಕ್ಷಿಸುತ್ತಾರೆ. ಸಿಸಿ ಕ್ಯಾಮೆರಾ ಹಾಕಿರುವುದರ ಕಾರಣ ವಿದ್ಯಾರ್ಥಿಗಳು ಪಾರದರ್ಶಕವಾಗಿ ಪರೀಕ್ಷೆ ಬರೆಯಲಿ ಎಂಬ ಉದ್ದೇಶದಿಂದ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಪೊಲೀಸ್ ಸಿಬ್ಬಂದಿ ಜೊತೆ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಮೌನೇಶ್ ಆಚಾರ್, NKS TV. PUC ಪರೀಕ್ಷೆಗೆ ನಿಮ್ಮ ಕಾಲೇಜು ವತಿಯಿಂದ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ? ಸರ್, ನಾವು ಚಳ್ಳಕೆರೆ ಪದವಿ ಪೂರ್ವ ಕಾಲೇಜಿನ ಒಂದು ಸೆಂಟರ್ನಿಂದ ಮಾತಾಡ್ತಿರೋದು. ನಮ್ಮ ಕಾಲೇಜಿನಲ್ಲಿ ಒಟ್ಟು 7 ಕಾಲೇಜು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿದ್ದಾರೆ. ಅದರಲ್ಲಿ 1290 ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ. ಸರ್, ಇಲ್ಲಿ ನಮ್ಮಲ್ಲಿ 47 ಕೊಠಡಿಗಳನ್ನು ನಾವು CC ಕ್ಯಾಮ್ರಾ ಸಮೇತ ನಾವು ಸಜ್ಜುಗೊಳಿಸಿದ್ದೀವಿ. ಅವೆಲ್ಲವೂ ಸಹ ವೆಬ್ಕಾಸ್ಟಿಂಗ್ ಮಾಡಿದ್ದೀವಿ ಸರ್. ನಾವು ಈ ಕಾಲೇಜಿನಲ್ಲಿ ಒಂದು ಶೌಚಾಲಯ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಆಸನದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಸಹ ಸಮರ್ಪಕವಾಗಿ ಮಾಡಿದ್ದೀವಿ ಸರ್ ನಾವು. ಹಾಗಾಗ್ಬಿಟ್ಟು ಯಾವುದೇ ಗೊಂದಲ ಇಲ್ಲದೆ ಪರೀಕ್ಷೆ ನಡೆಸಬೇಕು ಅನ್ನೋ ನಮ್ಮ ಉದ್ದೇಶ. ಈ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಾಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಭಾಳ ಒಂದು ಖುಷಿಯಿಂದ ಈ ಒಂದು ಈ ಮೊದಲನೇ ಎಕ್ಸಾಮ್ಗೆ ಹಾಜರಾಗಿದ್ದಾರೆ. ಈಗಾಗಲೇ ಎಕ್ಸಾಮ್ನಲ್ಲಿ ಪೂರ್ವ ತಯಾರಿ ನಡೆಸಿರೋದ್ರಿಂದ ವಿದ್ಯಾರ್ಥಿಗಳು ಎಲ್ಲ ತಮ್ಮ ಆಸನದಲ್ಲಿ ಕೂತಿದ್ದಾರೆ. ಈಗ ಎಕ್ಸಾಮು ಸ್ಟಾರ್ಟ್ ಆಗ್ತದೆ, 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಈಗ 10 ಗಂಟೆಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಇಶ್ಯೂ ಮಾಡ್ತಿದ್ದೀವಿ. 10 ಗಂಟೆ 10 ನಿಮಿಷಕ್ಕೆ ನಾವು ಉತ್ತರ ಪತ್ರಿಕೆಯನ್ನು ಕೊಡ್ತೀವಿ. 10:15ಕ್ಕೆ ನಮ್ಗೆ ಆ್ಯಕ್ಚುಲಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಸರ್. 1 ಗಂಟೆಗೆ ಪರೀಕ್ಷೆ ಮುಗೀತದೆ. ಈ ಥರದಲ್ಲಿ ನಮ್ಮ ಸೆಂಟರ್ನಲ್ಲಿ ಒಟ್ಟು 12 ದಿನಗಳು ಪರೀಕ್ಷೆ ನಡೀತದೆ. 12 ದಿನಗಳಿಗೂ ಏನು ಆಗಬೇಕು ವ್ಯವಸ್ಥೆ, ಅಷ್ಟು ವ್ಯವಸ್ಥೆ ನಾವು ಇದು ಮಾಡ್ಕೊಂಡಿದ್ವಿ. ಪ್ರತಿಯೊಂದು ಕೊಠಡಿನಲ್ಲಿಯೂ ಸಹ ಎಲ್ಲ ವ್ಯವಸ್ಥೆಯನ್ನು, ಕುಡಿಯೋ ನೀರಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ CC ಕ್ಯಾಮ್ರಾ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಜಿಲ್ಲಾ ಮಟ್ಟದಲ್ಲಿ ಇದು ವೆಬ್ಕಾಸ್ಟಿಂಗ್ ಟೆಲಿಕಾಸ್ಟ್ ಆಗ್ತದೆ, ನೋಡ್ತಿದ್ದಾರೆ. ಹಾಗೆ ಕ್ಯಾಮ್ರಾ ಇದೆ. ಮಕ್ಕಳೆಲ್ಲ ಈಗಾಗಲೇ ಆಸನದಲ್ಲಿ ಕೂತಿದ್ದಾರೆ ಸರ್. ಈಗ ಪ್ರಶ್ನೆ ಪತ್ರಿಕೆಯನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಒಂದು 1/4 ಗಂಟೆ ವೀಕ್ಷಣೆ ಮಾಡಬೇಕು. ಅದಾದಮೇಲೆ 10 ಗಂಟೆ 10 ನಿಮಿಷಕ್ಕೆ ಉತ್ತರ ಪತ್ರಿಕೆ ಕೊಡ್ತಾರೆ. ಒಟ್ಟು 3 ಗಂಟೆ ಆದರೂ ಸಹ ವಿದ್ಯಾರ್ಥಿಗಳು ಬರೆಯೋದು 2-3/4 ಗಂಟೆ ಒಳಗಡೆ 80 ಮಾರ್ಕ್ಸಿನ ಒಂದು ಪ್ರಶ್ನೆ. 47 ರೂಮ್ ಇದಾವೆ ಸರ್ ನಮ್ಮಲ್ಲಿ. 47 ರೂಮಲ್ಲೂ ಕ್ಯಾಮ್ರಾ ಇದೆ. 47 ರೂಮ್ನಲ್ಲಿ ಕ್ಯಾಮ್ರಾ ಇದೆ ಸರ್. ಇದು ಒಂದು ಚಿತ್ರದುರ್ಗ ನಂಜನಗೂಡು ಕಪಿಲಾ ನದಿಯಲ್ಲಿ ತಪ್ಪಿದ ಭಾರೀ ಅನಾಹುತ. ಮುಂದೇನಾಯಿತು? ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿಯಲ್ಲಿ ಭಾರೀ ಅನಾಹುತವೊಂದು ಜರುಗಿತು. ನೋಡುತ್ತಿದ್ದಂತೆ ನದಿ ನೀರಿನಲ್ಲಿ ಮುಳುಗಿ
ವ್ಯಕ್ತಿಗಳಿಬ್ಬರು ಸಾವಿನ ದವಡೆಗೆ ಸಿಲುಕಿದ್ರು. ಅಯ್ಯೋ ಏನಾಯ್ತು, ಯಾರಾದರೂ ಕಾಪಾಡಿ ಅಂತ ಸ್ಥಳದಲ್ಲಿದ್ದ ನಾಗರಿಕರು ದಿಕ್ಕು ತೋಚದಂತಾಗಿ ದಿಗ್ಭ್ರಾಂತರಾಗಿ ನೋಡುತ್ತಾ ನಿಂತಿದ್ರು. ಆಮೇಲೆ ಏನಾಯ್ತು? ಆ ವ್ಯಕ್ತಿಗಳು ಸತ್ತರಾ ಅಥವಾ ಬದುಕಿದ್ದಾರಾ? ಮುಂದೆ ಆಗಿದ್ದೇನು ಈ ಸ್ಟೋರಿ ನೋಡಿ. ಹೌದು, ನಂಜನಗೂಡು ಕಪಿಲಾ ನದಿ ತೀರದ ಸ್ನಾನಘಟ್ಟದ ಬಳಿ ನಡೆದ ಈ ಘಟನೆ ಹಲವು ನಿಮಿಷಗಳ ಕಾಲ ನೋಡುಗರನ್ನು ದಿಗ್ಭ್ರಾಂತಗೊಳಿಸಿತು. ವ್ಯಕ್ತಿಗಳಿಬ್ಬರು ಈಜು ಬರದೆ ನದಿಯಲ್ಲಿ ಮುಳುಗುತ್ತಿದ್ರು. ನೀರಿನಲ್ಲಿ ಮುಳುಗಿದ ಈ ಇಬ್ಬರು ವ್ಯಕ್ತಿಗಳು ಬದುಕೋದು ಡೌಟ್ ಎನ್ನುತ್ತಿದ್ದಂತೆ ಆಪತ್ಬಾಂಧವರಂತೆ ಬಂದವರು ಎನ್ಡಿಆರ್ಎಫ್ ತಂಡ ಹಾಗೂ ನಂಜನಗೂಡು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಈ ಎರಡು ತಂಡದ ಸಿಬ್ಬಂದಿಗಳು ಕಪಿಲಾ ನದಿ ನೀರಿಗಿಳಿದು ಕಾರ್ಯಾಚರಣೆ ನಡೆಸಿ ಸಾಹಸ ಪಟ್ಟು ಮುಳುಗುತ್ತಿದ್ದವರ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ಕೊನೆ ಕ್ಷಣದವರೆಗೂ ಈ ಎಲ್ಲವೂ ರಿಯಲ್ ಅಂತಾನೆ ಬಹುತೇಕ ಜನ ಭಾವಿಸಿದ್ರು. ಆಮೇಲೆ ಗೊತ್ತಾಗಿದ್ದೆ ಬೇರೆ, ಇದೊಂದು ಅಣುಕು ಪ್ರದರ್ಶನ ಅಂತ. ನಂಜನಗೂಡು ತಾಲೂಕು ಆಡಳಿತ ಹಾಗೂ ಮೈಸೂರು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ವತಿಯಿಂದ ಈ ರೀತಿಯ ಅಣುಕು ಪ್ರದರ್ಶನ ಆಯೋಜಿಸಿ ನದಿ ತೀರದಲ್ಲಿ ಜನ ಜಾಗೃತಿ ಮೂಡಿಸಲಾಯಿತು. ಎನ್ಡಿಆರ್ಎಫ್ ಹಾಗೂ ಅಗ್ನಿಶಾಮಕ ದಳದ 30ಕ್ಕೂ ಹೆಚ್ಚು ಸಿಬ್ಬಂದಿಗಳು ಸ್ನಾನವನ್ನು ಲೆಕ್ಕಿಸದೆ ನೀರಿನಲ್ಲಿ ಮುಳುಗಿ ಪ್ರಾಣ ರಕ್ಷಿಸುವ ಸಾಹಸಮಯ ಪ್ರದರ್ಶನ ನೀಡಿ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು. ಮುಳುಗುತ್ತಿದ್ದವರನ್ನು ಹೇಗೆ ರಕ್ಷಣೆ ಮಾಡಬೇಕು, ಅವರನ್ನು ನೀರಿನಿಂದ ಮೇಲೆ ತಂದ ನಂತರ ಯಾವ ರೀತಿ ಪ್ರಾಣ ಉಳಿಸಬೇಕು ಅನ್ನೋದನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿದ್ರು. ನೆರೆದಿದ್ದ ಜನರಿಗೆ ಅರಿವು ಮೂಡಿಸಿದ್ರು. ಅಷ್ಟೇ ಅಲ್ಲದೆ ನೀರಿನಲ್ಲಿ ಮುಳುಗದಂತೆ ತಡೆಯಲು ಯಾವ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು, ಯಾವ ವಸ್ತುಗಳಿಂದ ಪಾರಾಗಬಹುದು ಅನ್ನೋದನ್ನ ಖುದ್ದು ತಾವೇ ನೀರಿಗಿಳಿದು ಕೆಲವು ಸಾಹಸಮಯ ಪ್ರದರ್ಶನ ನೀಡಿ ತೋರಿಸಿಕೊಟ್ರು. ತಹಶೀಲ್ದಾರ್ ಶಿವಕುಮಾರ್ ಕನ್ಸೂರು, ಅಗ್ನಿಶಾಮಕ ದಳದ ಠಾಣಾಧಿಕಾರಿ ಚಲುವರಾಜು ಸೇರಿದಂತೆ ತಾಲೂಕು ಆಡಳಿತದ ಇತರೆ ಸಿಬ್ಬಂದಿಗಳು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎನ್ಡಿಆರ್ಎಫ್ ರಕ್ಷಣಾ ಪಡೆಯ ಕಾರ್ಯಾಚರಣೆಯನ್ನು ನೋಡಿ ಪ್ರಶಂಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಎನ್ಡಿಆರ್ಎಫ್ನ ಇನ್ಸ್ಪೆಕ್ಟರ್ ಶಿವಕುಮಾರ್, ಎಎಸ್ಐ ಸುಭಾಷ್ ಶಿಂದೆ, ದೇವರಾಜು, ರಾಘವೇಂದ್ರ, ಜಿಲ್ಲಾ ವಿಪತ್ತು ನಿರ್ವಹಣಾಧಿಕಾರಿ ಸುಧೀರ್, ಅಗ್ನಿಶಾಮಕ ದಳದ ಥಾಮಸ್, ಮಹದೇವ್ ಸೇರಿದಂತೆ ಭಕ್ತರು ಭಾಗವಹಿಸಿದರು. ವರದಿ ಜಯಶಂಕರ್, ಎನ್ಕೆಎಸ್ ಟಿವಿ4, ನಂಜನಗೂಡು. ಪಲ್ಸ್ ಪ್ರೆಸೆಂಟ್ ಆಯ್ತು ನೋಡಿ. ಈಗ ಸಿಪಿಆರ್ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಪಲ್ಸ್ ಪ್ರೆಸೆಂಟ್ ಆಗಿದೆ. ಪಲ್ಸ್ ಪ್ರೆಸೆಂಟ್ ಆದಂತ ಸಂದರ್ಭದಲ್ಲಿ ಅವನ್ನ ರಿಕವರಿ ಪೊಸಿಷನ್ ನಾವೇನ್ ಮಾಡ್ತೀವಿ ಹೇಳಿ, ಅವ್ರಿಗೆ ಹೊಟ್ಟೆ ಮೇಲೆ ಮುಖ್ಯ. ಮೂವಿನೆಲ್ಲ ನೋಡಿರ್ಬೋದು, ನೀಟಾಗಿ ಏನ್ ಮಾಡ್ತೀವಿ ನಾವು, ಹೊಟ್ಟೆ ಮೇಲೆ ಮುಖ್ಯವಲ್ಲ, ಹೊಟ್ಟೆ ಮೇಲೆ ಯಾವುದೇ ಕಾರಣಕ್ಕೂ ಮುಗಿಸ್ಕೋಬಾರ್ದು. ಅದರಿಂದ ಯಾವ್ದು ಪ್ರಾಣ ಹೋಗುತ್ತೆ. ಎದೆ ಮೇಲೆ ಮುಖ ಉಸಿರಾಟ ಇಲ್ಲ ಅಂತಂದ್ರೆ ಮಾತ್ರ ಎದೆ ಮೇಲೆ ಮುಖ, ಇಲ್ಲ ಅಂತಂದ್ರೆ ಆರಾಮಾಗಿ ಅವ್ರಿಗೆ ಈ ಒಂದು ಶಿವಕುಮಾರ್, ನಂಜನಗೂಡು ತಹಸೀಲ್ದಾರು. ಇವತ್ತು ಶ್ರೀಕಂಠೇಶ್ವರ ದೇವಸ್ಥಾನ ಸ್ನಾನ ಮಾಡೋ ಜಾಗದಲ್ಲಿ ಈ ಒಂದು ಮಾಕ್ ಡ್ರಿಲ್ನ ಕಂಡಕ್ಟ್ ಮಾಡಿದ್ವಿ. ಈ ಮಾಕ್ ಡ್ರಿಲ್ ಕಾನ್ಸೆಪ್ಟಲ್ಲಿ ಏನಾಗಿದೆ ಅಂದರೆ, ಇಬ್ಬರು ಹುಡುಗರು ಅಲ್ಲಿ ಒಂದು ಕಾಲ್ಪನಿಕ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ವಿ. ಅಲ್ಲಿ ಹುಡುಗರು ಮುಳುಗ್ತಾ ಇರ್ತಾರೆ. ಆ ಮುಳುಗಿದ ಸಂದರ್ಭದಲ್ಲಿ ಇಲ್ಲಿ ಲೋಕಲ್ ಲೆವೆಲಲ್ಲಿ ಸ್ವಯಂ ಸೇವಕ ಒಂದು 4 ಜನ ಇದು ಇದ್ದಿದ್ದು ಹಡಗು ಅಥವಾ ಇದರಿಂದ ಅಲ್ಲಿ ಹೋಗಿರ್ತಾರೆ. ಆ ಹೋಗಿದ್ದ ಸಂದರ್ಭದಲ್ಲಿ 4 ಜನನೂ ಅವರಿಗೆ ಕಾಪಾಡಕ್ಕೆ ಹೋದಾಗ ಅವರು ಮುಳುಗ್ತಾರೆ. ಆ ಟೈಮಲ್ಲಿ ಯಾವ ರೀತಿ ಅವರನ್ನು ರಕ್ಷಣೆ ಮಾಡ್ತಾರೆ. ಫೈರ್ ಸರ್ವಿಸ್ ಇರುತ್ತೆ, SDRF ಇರುತ್ತೆ, NDRF ಇರುತ್ತೆ. ಈ ಟೀಮಲ್ಲಿ ಫಸ್ಟು ಫೈರ್ ಸರ್ವಿಸರ್ ಹೋದಾಗ ಅವರಿಬ್ಬರನ್ನ ಹುಡುಕ್ತಾರೆ, SDRFನೂ ಒಬ್ಬರು ಹುಡುಕ್ತಾರೆ, ಆಮೇಲೆ ಇನ್ನೊಬ್ಬರು ಸಿಗ್ತಾ ಇರಲ್ಲ. ಅವನೂ ಕೂಡ ಯಾವ ರೀತಿ ಅವನ್ನ ಕಾಪಾಡ್ಕೊಂಡು ಆಮೇಲೆ NDRF ಟೀಮ್ನ ಕರ್ಕೊಂಡು ಅವನು ಒಳಗಡೆ ಮುಳುಗಿರ್ತಾನೆ. ಅವನೂ ಇದು ಏನಂದರೆ ಲೈನ್ ಇದು ಜಿಗ್ಜಾಗ್ ಮ್ಯಾನರಲ್ಲಿ 6 ಫೀಟ್ ಅಡಿತನ ಹಿಂಗೆ 4 ಜನ ಇದು ಇದರಲ್ಲಿ ಹೋಗ್ತಾರೆ. ಅದಾದ ನಂತರ ಸ್ಕೂಬಾ ಡೈವರು ಅಲ್ಲಿ ಬಾಡಿ ಸಿಗಲ್ಲ ಅನ್ನೋ ಕಾರಣಕ್ಕೆ ಸ್ಕೂಬಾ ಡೈವರು ಒಂದು 40 ಮಿನಿಟ್ಸ್ ಆಕ್ಸಿಜನ್ ಇದು ಹಿಡ್ಕೊಂಡು ಹುಡುಕ್ತಾರೆ. ಸೊ ಇದೆಲ್ಲ ಮಾಕ್ ಡ್ರಿಲ್ಲು ಒಂದು ರಿಯಲ್ ಸಿನಾರಿಯೋ ಟೈಪು ನಾವೊಂದು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡು ಮಾಡಿರೋದು. ಸೊ ಇದು ಎಲ್ಲ ಅವೇರ್ನೆಸ್ಸು ಮತ್ತು ಎಲ್ಲ ಟೀಮ್ ಕೋಆರ್ಡಿನೇಷನಲ್ಲಿ ಆಗಿದೆ. ಸೊ ಈ ನಿಟ್ಟಿನಲ್ಲಿ ನಮ್ಗೆ ಈಗಾಗಲೇ ಕಳೆದ ವರ್ಷ 2 ಸಾರಿ ಫ್ಲಡ್ ಬಂದಿದೆ. ಸೊ ಯಾವ ರೀತಿ ಎಮರ್ಜೆನ್ಸಿ ರೆಸ್ಪಾನ್ಸ್ ಮಾಡಬೇಕು, ಯಾವ ರೀತಿ ನಾವು ಅಲರ್ಟ್ ಆಗಬೇಕು, ಸೊ ಎಲ್ಲ ಕೋಆರ್ಡಿನೇಷನಲ್ಲಿ ಆಗಿದೆ. ಸೊ ಇದೇ ರೀತಿ ನಾವು ಅಲರ್ಟ್ ಆಗಿರ್ತೀವಿ.
ಚಂದಕವಾಡಿಯಲ್ಲಿ ವಿಜೃಂಭಣೆಯ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವ. ಚಂದಕವಾಡಿಯಲ್ಲಿ ಶ್ರೀ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ದೇವಸ್ಥಾನದಲ್ಲಿ ಲಕ್ಷ್ಮೀದೇವಿ ಅಮ್ಮನವರಿಗೆ ಇಂದು ಮುಂಜಾನೆ ಅಭಿಷೇಕ, ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಭಕ್ತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಮಹೋತ್ಸವ ಅಂಗವಾಗಿ ಚಂದಕವಾಡಿ ಗ್ರಾಮವನ್ನ ವಿದ್ಯುತ್ ದೀಪಗಳಿಂದ ಹಸಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು. ದೇವಸ್ಥಾನದ ಅರ್ಚಕ ಮಹೇಶ್ ಎನ್ಕೆಎಸ್ ಟಿವಿ4ನೊಂದಿಗೆ ಮಾತನಾಡಿ, ಸೋಮವಾರದಿಂದ ಆರಂಭವಾದ ಜಾತ್ರಾ ಮಹೋತ್ಸವ ಮಂಗಳವಾರ ಕಾಡಿನಿಂದ ಸೌದೆ ತಂದು ಕೊಂಡ ದೋಕುಳಿಯಲ್ಲಿ ಶೇಖರಿಸಿ ಕೊಂಡಕ್ಕೆ ರಾತ್ರಿ ಅಗ್ನಿ ಸ್ಪರ್ಶ ಮಾಡಿ ಬುಧವಾರ ಮುಂಜಾನೆ ಕೊಂಡೋತ್ಸವ ನಡೆಯಿತು. ನಂತರ ಗ್ರಾಮದಲ್ಲಿ ದೇವರ ಮೆರವಣಿಗೆ, ಬಾಯಿ ಬೀಗ, ಉಯ್ಯಾಲೆ ಉತ್ಸವ, ಗುರುವಾರ ಮಡ ಸೇವೆ ಜರುಗಿತು. ಶುಕ್ರವಾರ ಸಾಯಂಕಾಲ ರಥೋತ್ಸವ ಮೂಲಕ ಜಾತ್ರೆಗೆ ಅದ್ಧೂರಿ ತೆರೆ ಬೀಳಲಿದೆ ಎಂದು ತಿಳಿಸಿದರು. ಹೊಮ್ಮ ನಂಜುಂಡ ನಾಯಕ್, ಎನ್ಕೆಎಸ್ ಟಿವಿ4 ನ್ಯೂಸ್, ಚಾಮರಾಜನಗರ. ಸೋಮವಾರದಿಂದ ಚಂದ್ರಕೋಡಿ ಜಾತ್ರಾ ಪ್ರಾರಂಭ. ಸೋಮವಾರ ಸಂಜೆ ಲಕ್ಷ್ಮೀದೇವಿ ಅಮ್ಮನವರ ಹತ್ರ ಪ್ರಸಾದ ತಗೊಂಡು ಕಾಡಿಗೆ ಹೋಗಿ ಸೌದೆ ತಗೊಂಡು ಮಂಗಳವಾರ ಸಂಜೆ ಗಂಟೆ ಇರ್ತಾರೆ. ಮಂಗಳವಾರ ಅನಂತರ ರಾತ್ರಿ 10 ಗಂಟೆಗೆ ಇಡ್ಲಿ ಹಾಕಿ ಬೆಳಗಿನ ಜಾವ 5ವರೆಗೆ ಮಂಡೋತ್ಸವವನ್ನು ಮಾಡುತ್ತಾರೆ. ಬುಧವಾರ ರಾತ್ರಿ ಲಕ್ಷ್ಮೀದೇವಿ ಅಮ್ಮನವರು ಗೋಡಿಗೋಳ ಗ್ರಾಮ, ದೇವರಪುರ ಗ್ರಾಮ ಊರೆಲ್ಲ ಮೆರವಣಿಗೆ ಮಾಡಿ ಅನಂತರ ಬಾಯಿ ಬೀಗ ಹಾಕುವುದು, ತೊಟ್ಟಿಲಾಡುವುದನ್ನು ಲಕ್ಷ್ಮೀದೇವಿ ಅಮ್ಮನವರು ನೆರವೇರಿಸ್ತಾರೆ. ಅನಂತರ ಗುರುವಾರ ಮಡ ಸೇವೆ ಇರುತ್ತದೆ. ಅನಂತರ ಮಡ ಸೇವೆ ಮುಗಿದ ಶುಕ್ರವಾರ ರಥೋತ್ಸವ ನಡೆಯಲಿದೆ. ಭವಾನಿ ಶ್ರೀನಿವಾಸ ರಾಜನುಕುಂಟೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ. ಯಲಹಂಕ ವಿಧಾನಸಭಾ ಕ್ಷೇತ್ರದ ರಾಜನಗುಂಟೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಅದೇ ಗ್ರಾಮದ ಭವಾನಿ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾದರು. ಅಧ್ಯಕ್ಷರಾಗಿದ್ದ ಚೆನ್ನಮ್ಮ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಭವಾನಿ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ನಂತರ ಮಾತನಾಡಿದ ಅವರು, ಅಧ್ಯಕ್ಷರ ಆಯ್ಕೆಗಾಗಿ ನನಗೆ ಸಂಪೂರ್ಣ ಬೆಂಬಲ ನೀಡಿ ಸಹಕರಿಸಿರುವ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರಿಗೂ ಎಲ್ಲ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರಿಗೂ ಧನ್ಯವಾದಗಳು. ಶಾಸಕರ ಸಲಹೆ ಮಾರ್ಗದರ್ಶನದಲ್ಲಿ ಎಲ್ಲ ಸದಸ್ಯರ ವಿಶ್ವಾಸದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಪ್ರಗತಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಹಿರಿಯ ಬಿಜೆಪಿ ಮುಖಂಡರಾದ ಎಸ್ಎನ್ ರಾಜಣ್ಣ, ದಿಂಬೂರು ಜಯಣ್ಣ, ಡಿಜಿ ಅಪ್ಪಯ್ಯಣ್ಣ, ಯಲಹಂಕ ಗ್ರಾಮಾಂತರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್, ಹೆಸರಘಟ್ಟ ಹೋಬಳಿ ಬಿಜೆಪಿ ಅಧ್ಯಕ್ಷ ವಸಂತ್ ಹರಕೆರೆ, ರಾಜನುಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ಜಿ ನರಸಿಂಹಮೂರ್ತಿ, ರಾಜೇಂದ್ರ ಕುಮಾರ್, ವೀರಣ್ಣ, ಉಪಾಧ್ಯಕ್ಷ ಶಿವಕುಮಾರ್ ವಿ, ಮಾಜಿ ಉಪಾಧ್ಯಕ್ಷ ವೆಂಕಟೇಶ್, ಬಿಜೆಪಿ ಯುವ ಮುಖಂಡ ಸದೇನಹಳ್ಳಿ ಪ್ರಕಾಶ್ ಗೌಡ ಸೇರಿದಂತೆ ಹಲವು ಗಣ್ಯರಿದ್ದರು. ವರದಿ ಹನುಮಂತರಾಜು, ಎನ್ಕೆಎಸ್ ಟಿವಿ4 ಬೆಂಗಳೂರು. ಸರ್ ನನಗೆ ರಾಜಕೀಯದ ಬಗ್ಗೆ ಹೇಳಿಕೊಟ್ಟು ಇವತ್ತು ಪಂಚಾಯತಿಗೆ ಹೇಗೆ ನಡೀಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮತ್ತು ನಮ್ಮ ಪಂಚಾಯತಿ ಸದಸ್ಯರೆಲ್ಲ ಒಮ್ಮತದಿಂದ ನನಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೆ ಧನ್ಯವಾದಗಳ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಜನತಾ ಪಾರ್ಟಿಗೆ ಎಸ್ಆರ್ ವಿಶ್ವನಾಥ್ ಅವರಿಗೆ, ಎಸ್ಆರ್ ವಿಶ್ವನಾಥ್ ಅವರಿಗೆ ಎಲ್ಲ ಒಮ್ಮತದಿಂದ ಅಧ್ಯಕ್ಷ ಮಾಡಿದ್ದಾರೆ. ರಾಜನಕುಂಟೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಚುನಾವಣೆ ಇವತ್ತಿತ್ತು. ಈ ಚುನಾವಣೆಯಲ್ಲಿ ಭವಾನಿ ಶ್ರೀನಿವಾಸ್ ಅವರು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಲೀಡರ್ ಅವರು. ಫೋಟೋ ತಗೋ ಸಾಕಪ್ಪ. ಸೈಡಿಂದ ಬರ್ರಿ, ಸೈಡಿಂದ ಬರ್ರಿ.
ಮಸ್ಕಿ ಪೌಷ್ಟಿಕ ಆಹಾರ ಬಹಳ ಮುಖ್ಯ. ಸಮಾರೋಪ ಭೇಟಿ ಸಮಾರೋಪ ಅಧಿಕಾರಿ ಶ್ರೀಮತಿ ಶಿವಲೀಲಾ ಹಿರೇಮಠ. ಮಸ್ಕಿ ಪಟ್ಟಣದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲ್ವಿಚಾರಕರು ಸಮಾರೋಪಣಾಧಿಕಾರಿ ಶ್ರೀಮತಿ ಶಿವಲೀಲಾ ಹಿರೇಮಠ ಅವರು ಅಂತರಗಂಗೆಗೆ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದರು. ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಗನವಾಡಿ ಶಿಕ್ಷಕಿ ಲಲಿತಾ ಆಲಿಮಠ್ ಅವರಿಂದ ಮಾಹಿತಿ ಪಡೆದರು. ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಅಂಗನವಾಡಿ ಕಟ್ಟಡದ ಕುರಿತು ಮಾತನಾಡಿದರು. ಸುಮಾರು ವರ್ಷಗಳಲ್ಲಿ ಅಂಗನವಾಡಿ ಕಟ್ಟಡ ಇಲ್ಲ ಹಾಗೂ ಶೌಚಾಲಯಗಳಿಲ್ಲ. ಅತಿ ಶೀಘ್ರದಲ್ಲಿ ಮೇಲಾಧಿಕಾರಿಗಳು ಎಂದು ಹೇಳಿದರು. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರಿಗೆ ಸ್ವಚ್ಛತೆಯ ಬಗ್ಗೆ ತಿಳಿ ಹೇಳಿಲಾಯಿತು. ಅಂಗನವಾಡಿ ಶಿಕ್ಷಕಿ ಅವರಿಗೆ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ವಿಷಯಗಳನ್ನು ತಿಳಿಸಲಾಯಿತು. ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ್, NKS TV4 ನ್ಯೂಸ್, ರಾಯಚೂರು. ನಾವು ಸಮಾರೋಪ ಮಾಡ್ತಾ ಇದ್ದೀವಿ. ಹಿರೇಮಠ ಅಂತ ನಾವು ಇವಾಗ ನಮ್ಮ ಎಲೆಕ್ಟ್ರಾನಿಕ್ ಸರ್ಕಲ್ ಹಾಕಿದ್ದಾರೆ. ಈಗ ನಾವು ಅಂಗನವಾಡಿ ಕೇಂದ್ರದಲ್ಲಿ ಸಮಾರೋಪಾದಿ ಭೇಟಿಗಾಗಿ ಬಂದಿದ್ದೀವಿ. ಎಲ್ಲ ದಾಖಲಾತಿಗಳು MIS ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಬಾಲ ವಿಕಾಸ ಸಲಹಾ ಸಮಿತಿಯಲ್ಲಿ ಎಲ್ಲ ಸಭೆಗಳನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೀವಿ. ಯಾವುದಾದ್ರೂ ಕೇಂದ್ರದಲ್ಲಿ ಆಹಾರ ಉಳಿದಿದ್ರೆ ಅದನ್ನ ಗರ್ಭಿಣಿ ಆಗಿರ್ಬೋದು, ಬಾಣಂತಿ ಆಗಿರ್ಬೋದು, 6 ತಿಂಗಳಿಂದ 3ರಿಂದ 6 ವರ್ಷ ಕೇಂದ್ರಕ್ಕೆ ಬರ್ತಕ್ಕಂಥದ್ದು ಯಾವುದೋ ಹಾಳಾಗಬಾರ್ದು ಅಂತ ಇಂಥ ದೃಷ್ಟಿಯಿಂದ ಅದನ್ನೆಲ್ಲ ಉಪಯೋಗಿಸ್ಬೇಕು ಅಂತ ನಾವು ಸಮಾರೋಪಾದಿ ಭೇಟಿ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಹೆಕ್ಕನಗುತ್ತಿ ಗ್ರಾಮದ ಶ್ರೀ ಲಿಂಗಾಯತ ಮಹಾಮಠದ ವತಿಯಿಂದ ಪ್ರತಿ ವರ್ಷ ಕೊಡಲು ಪಡುವ ಶ್ರೀ ಬಸವರತ್ನ ಪ್ರಶಸ್ತಿಯನ್ನು ಈ ಬಾರಿ 2024-25ನೇ ಸಾಲಿನ ಬಸವರತ್ನ ಪ್ರಶಸ್ತಿಯನ್ನು ವಿಜಯಪುರ ಜಿಲ್ಲಾ NKS TV4 ವಾಹಿನಿ ವರದಿಗಾರ, ವಸ್ತುನಿಷ್ಠ ಬರಹಗಾರ, ಸಮಾಜ ಸೇವಕ, ದಕ್ಷ ಪ್ರಾಮಾಣಿಕ ವರದಿಗಾರ ಸಚಿನ್ S. ಇಂಡಿ ಅವರಿಗೆ ಇದೇ ದಿನಾಂಕ 25/2/2025ರಂದು ಹೆಕ್ಕನಗುತ್ತಿ ಲಿಂಗಾಯತ ಮಹಾಮಠದ ಆವರಣದಲ್ಲಿ ಶ್ರೀ ಕೂಡ್ಲ ಸಂಗಮದ ಬಸವ ಧರ್ಮಪೀಠ ಪೀಠಾಧ್ಯಕ್ಷರಾದ ಪೂಜ್ಯ ಶ್ರೀ ಮಹಾ ಜಗದ್ಗುರುಗಳಾದ ಗಂಗಾದೇವಿ ಅವರು ಪ್ರಶಸ್ತಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಸಮಾರಂಭದಲ್ಲಿ ಪರಮ ಪೂಜ್ಯ ಶ್ರೀ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಮಹಾಸ್ವಾಮಿಗಳು, ಕೂಡ್ಲ ಸಂಗಮ ತಂಗಡಗಿಯ ಶ್ರೀ ಹಡಪದ ಅಪ್ಪಣ್ಣ ಮಹಾಸಂಸ್ಥಾನ ಮಠದ ಶ್ರೀ ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳು, ಮನಗುಳಿಯ ವಿರತೀಶಾನಂದ ಪೂಜ್ಯರು, ಸಿಂದಗಿ ಮತಕ್ಷೇತ್ರದ ಶಾಸಕರಾದ ಅಶೋಕ ಮನಗುಳಿ, ಹಿಕ್ಕನಗುತ್ತಿ ಲಿಂಗಾಯತ ಮಹಾಮಠದ ಪೂಜ್ಯ ಶ್ರೀ ಪ್ರಭುಲಿಂಗ ಶರಣರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಚಿನ್ ಇಂಡಿ, NKS TV4 ನ್ಯೂಸ್, ವಿಜಯಪುರ. ತಾಲೂಕಿನ ಹಯ್ಯಲ್ ಗ್ರಾಮದಲ್ಲಿ ರಾಮಲಿಂಗೇಶ್ವರ ದೇವಾಲಯದಲ್ಲಿ ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಜಾತಿಯ ಜನಾಂಗದವರು ಒಟ್ಟುಗೂಡಿ ಮಹಾಶಿವರಾತ್ರಿ ಹಬ್ಬವನ್ನು 50 ವರ್ಷಗಳಿಂದಲೂ ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದೇವೆ ಎಂದು ಹಯ್ಯಲ್ ಗ್ರಾಮದ ಮುಖಂಡ N. ನಾಗರಾಜ್ ರೆಡ್ಡಿ ಹೇಳಿದರು. ಸಮೀಪದ ಹಯ್ಯಲ್ ಗ್ರಾಮದಲ್ಲಿ ಗುರುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 3,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಿದ್ದೇವೆ ಎಂದರು.
ಹಯಲ್ ಗ್ರಾಮದಲ್ಲಿ ಸಡಗರ ಸಂಭ್ರಮದಿಂದ ರಾಮಲಿಂಗೇಶ್ವರ ದೇವಾಲಯವನ್ನು ಆಕರ್ಷಕ ವಿದ್ಯುತ್ ದೀಪ ಅಲಂಕಾರದಿಂದ ಕಂಗೊಳಿಸಿತ್ತು. ದೇವಾಲಯದಲ್ಲಿ ಭಕ್ತರ ಸಾಗರವೇ ಹರಿದು ಬಂದಿತ್ತು. ಬೆಳಗಿನ ಜಾವದಿಂದಲೇ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ವಿಧಾನಗಳು, ಅಭಿಷೇಕ ನಡೆಯಿತು. ಮಹಾಶಿವರಾತ್ರಿ ಹಬ್ಬವನ್ನು ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಯಿತು. ಶಿವರಾತ್ರಿ ಅಂಗವಾಗಿ ಭಕ್ತರು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮಾಡಿದ್ರು. 101 ಮುತ್ತೈದೆ ಹೆಣ್ಣು ಮಕ್ಕಳು ಕುಂಭಮೇಳ ಅಭಿಷೇಕ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಭಕ್ತರು ಕಾಯಿ ಹೂಗಳೊಂದಿಗೆ ಪೂಜೆ ಸಲ್ಲಿಸಿದ್ರು. ಸಂಜೆ ವೇಳೆಯಲ್ಲಿ ಭಕ್ತಾದಿಗಳು ಹೆಚ್ಚಾಗಿದ್ದರಿಂದ ದೇವರ ದರ್ಶನ ಪಡೆಯಲು ಭಕ್ತರು ಸಾಲಿನಲ್ಲಿ ನಿಂತಿದ್ದರು. ಕಾಳು ಒಗ್ಗರಣೆ ಮೊದಲಾದ ಪ್ರಸಾದ ವಿತರಿಸಲಾಯಿತು. ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ರಾಮಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ರುದ್ರಾಭಿಷೇಕ, ವಿವಿಧ ಪೂಜೆ ಕೈಕರ್ಯಗಳು ಶ್ರದ್ಧೆ ಭಕ್ತಿಯಿಂದ ನಡೆದವು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಎಪಿ ನಾಗರಾಜ ರೆಡ್ಡಿ, ಕೆಜಿ ಲೋಕೇಶ್ ರೆಡ್ಡಿ, ಎನ್ ನಾಗರಾಜ ರೆಡ್ಡಿ, ರವಿಶಂಕರ್ ಪಿಆರ್, ಎಲ್ ವೆಂಕಟೇಶ ರೆಡ್ಡಿ, ಚಿದಾನಂದ ರೆಡ್ಡಿ, ಎನ್ ತಿಪ್ಪೇಸ್ವಾಮಿ ಹಾಗೂ ಇನ್ನು ಇತರರು ಇದ್ದರು. ವರದಿ ಹರೀಶ್, ಎನ್ಕೆಎಸ್ ಟಿವಿ4, ಚಿತ್ರದುರ್ಗ. ಈ ಮಹಾಶಿವರಾತ್ರಿ ಸುಮಾರು ಇಲ್ಲಿಗೆ 47-48 ವರ್ಷದಿಂದ 50 ವರ್ಷದಿಂದಲೂ ಬಹಳ ವಿಜೃಂಭಣೆಯಾಗಿ ಬಹಳ ಜೋರಾಗಿ ಆಚರಣೆ ಮಾಡ್ತೀವಿ. ರಾತ್ರಿಗೆ ಅಭಿಷೇಕ ಇರುತ್ತೆ ಮತ್ತು ಭಜನಾ ಕಾರ್ಯಕ್ರಮ ಇರುತ್ತೆ. ಮಾರನೇ ದಿವಸ ಬೆಳಿಗ್ಗೆ 2 ರಿಂದ 2.5 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇದೆ. ಭಕ್ತಾದಿಗಳು ಎಲ್ಲ ತಮ್ಮ ಕೈಲಾದ ಸಹಾಯ ಮಾಡಿ ಎಲ್ಲ ಇದು ಮಾಡಿರ್ತಾರೆ. ಸುತ್ತ ಈ ಚಿತ್ರದುರ್ಗ ತಾಲೂಕಲ್ಲೇ ಮಹಾಶಿವರಾತ್ರಿ ಇಷ್ಟು ಜೋರಾಗಿ ಎಲ್ಲಿ ನಡೆಯೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಎಲ್ಲರೂ ಅದಕ್ಕೆ ತುಂಬ ಸಹಾಯ ಕೊಡ್ತಾರೆ. ಆದಷ್ಟು ಭಕ್ತಾದಿಗಳು ಇನ್ನೂ ಬರಬೇಕು, ಇನ್ನು ಬರ್ತಾರೆ ಎಲ್ಲರೂ. ಇವತ್ತು ಭಾಳ ಅಂದರೆ ಭಾಳ ಜೋರಾಗಿದೆ ಇವತ್ತು ಶಿವರಾತ್ರಿ. ಪ್ರತಿಯೊಬ್ಬರೂ ಒಂದು ಹೊತ್ತಲ್ಲಿದ್ದು ಭಾಳ ಜೋರಾಗಿ ಶಿವರಾತ್ರಿ ಮಾಡ್ತಾರೆ. ಕುಂಭಾಭಿಷೇಕ ಇತ್ತು. ಮಧ್ಯಾಹ್ನ 3 ಗಂಟೆಯಿಂದ ಕುಂಭಾಭಿಷೇಕ. 101 ಜನ ಹೆಣ್ಮಕ್ಳು ಮುತ್ತೈದೆಯರು ಕುಂಭ ಹೊತ್ಕೊಂಡು ಊರಲ್ಲೆಲ್ಲ ಬಹಳ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದ್ರು. ಆಮೇಲೆ ಅದೇ ಜಲದಿಂದ ಬಂದು ನಮ್ಮ ರಾಮಲಿಂಗೇಶ್ವರ ಸ್ವಾಮಿಗೆ ಅಭಿಷೇಕ ಮಾಡಿದ್ರು. ಮತ್ತು ಪ್ರಸಾದ ವಿನಿಯೋಗ ಇಷ್ಟದವರೆಗೂ ಗುಗ್ಗಿ ಪ್ರಸಾದ ಇತ್ತು. ಮತ್ತು ರಾತ್ರಿ ಎಲ್ಲ ತುಂಬ ಭಜನೆ ಕಾರ್ಯಕ್ರಮ ಎಲ್ಲ ಜೋರಾಗಿರುತ್ತೆ. ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ 2 ರಿಂದ 2.5 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಗಳು ಇದೆ. ನಂಜನಗೂಡಿನ ನಂಜುಂಡೇಶ್ವರನ ದೊಡ್ಡ ಜಾತ್ರೆಗೆ ಪೂರ್ವಭಾವಿ ಸಭೆ. ಶಾಸಕ ದರ್ಶನ್, ಎಡಿಸಿ ಶಿವರಾಜ್ ಪೂರ್ವಭಾವಿ ಸಭೆಯಲ್ಲಿ ಭಾಗಿ. ದಕ್ಷಿಣ ಕಾಶಿ ನಂಜನಗೂಡಿನ ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ನಡೆದ ಮಹಾಶಿವರಾತ್ರಿಯ ಸಡಗರ ಸಂಭ್ರಮದಲ್ಲಿ ದೇವಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿದಂತೆ ತಾಲೂಕು ಮಟ್ಟದ ಇತರೆ ಅಧಿಕಾರಿಗಳು ನಡೆದುಕೊಂಡ ದುರ್ನಡತೆ ಮತ್ತು ನಿರ್ಲಕ್ಷ್ಯ ಬಗ್ಗೆ ದೊಡ್ಡ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವರಾಜ್ ಅಸಮಾಧಾನ ವ್ಯಕ್ತಪಡಿಸಿದರು. ದೇವಾಲಯದ ಮುಂಭಾಗದಲ್ಲಿ ಮಹಾಶಿವರಾತ್ರಿಯ ಹಿಂದಿನ ದಿನವೇ ಭೇಟಿ ನೀಡಿ ಎಲ್ಲ ಸಿದ್ಧತೆಗಳ ಬಗ್ಗೆ ಪರಿಶೀಲಿಸಿ ತಾಲೂಕು ಮಟ್ಟದ ಅಧಿಕಾರಿಗಳು ಇದೇ ರೀತಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿ ಹೇಳಲಾಗಿತ್ತು. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿ, ಗೊಂದಲದ ವಾತಾವರಣ ನಿರ್ಮಾಣದಿಂದ 50% ಮಾತ್ರ ಸರಿಯಿತ್ತು, ಇನ್ನು 50% ಮಾಡಿಲ್ಲ ಎಂದು ಶಾಸಕರ ಮುಂದೆ ಎಡಿಸಿ ಶಿವರಾಜ್ ಅಸಮಾಧಾನ ವ್ಯಕ್ತಪಡಿಸಿದರು. ಹಾಗೂ ಸಭೆಯಲ್ಲಿದ್ದ ಗೋಳೂರು ಗ್ರಾಮದ ಮುದ್ದು ಮಾದಶೆಟ್ಟಿ ಮಾತನಾಡಿ, ದೇವಾಲಯದ ಹತ್ತಿರ ಇರುವ ಬಾಲಾಜಿ ಬಾರಲ್ಲಿಂದ ತೆರವು ಮಾಡಬೇಕು ಹಾಗೂ ಕಳೆದ ಹಿಂದೆ ನಡೆದ ಜಾತ್ರೋತ್ಸವದಲ್ಲಿ ಮರಣ ಹೊಂದಿದ ವ್ಯಕ್ತಿಗಳ ಮಕ್ಕಳಿಗೆ ಕೆಲಸ ಇನ್ನೂ ಕೊಟ್ಟಿಲ್ಲ ಎಂದು ದೂರಿದರು. ನಂತರ ಸಭೆಯಲ್ಲಿ ಮಾತನಾಡಿದ ಶಾಸಕ ದರ್ಶನ್, ಏಪ್ರಿಲ್ 9 ರಿಂದ 11ರವರೆಗೆ 3 ದಿನಗಳ ಕಾಲ ನಡೆಯುವ ನಂಜುಂಡೇಶ್ವರನ ದೊಡ್ಡ ಜಾತ್ರೆಗೆ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದೆ. ಇನ್ನು 40 ದಿನಗಳ ಕಾಲ ಮುಂಚಿತವಾಗಿ ಪೂರ್ವಭಾವಿ ಸಭೆಯನ್ನು ಕರೆದಿರುವ ಉದ್ದೇಶ ಜಾತ್ರೆಯ ಸಂದರ್ಭದಲ್ಲಿ ಯಾವುದೇ ಲೋಪದೋಷಗಳು ಮತ್ತು ಕುಂದುಕೊರತೆಗಳು ಇಲ್ಲದ ರೀತಿಯಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಜಾತ್ರೆ ಮತ್ತು ಪಂಚಮಹಾರಥೋತ್ಸವ ಕಾರ್ಯವನ್ನು ಸುಸಲಿತವಾಗಿ ನಡೆಸುವ ಸಲುವಾಗಿ ಅಧಿಕಾರಿಗಳನ್ನು ಹೆಚ್ಚಿನ ರೀತಿಯಲ್ಲಿ ಜಾಗೃತಿಗೊಳಿಸಲು ಇಂದು ಸಭೆ ಆಯೋಜನೆ ಮಾಡಲಾಗಿದೆ. ಜಾತ್ರೆಗೆ ಬರುವ ಲಕ್ಷಾಂತರ ಭಕ್ತರಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳ ಕೊರತೆ ಇಲ್ಲದ ರೀತಿಯಲ್ಲಿ ಅಧಿಕಾರಿಗಳು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಈಗಾಗಲೇ ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಆಯಾ ಜವಾಬ್ದಾರಿಗಳನ್ನು ನಿರ್ವಹಿಸಲು ತಿಳಿ ಹೇಳಲಾಗಿದೆ ಮತ್ತು ಆದೇಶ ಮಾಡಲಾಗಿದೆ. ಅದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಎಂದು ಪೂರ್ವಭಾವಿ ಸಭೆಯಲ್ಲಿ ಗ್ರಾಮಸ್ಥರುಗಳಿಂದ ಮತ್ತು ತಾಲೂಕಿನ ಸಾರ್ವಜನಿಕರಿಂದ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡು ಶಾಸಕ ದರ್ಶನ್ ಧ್ರುವ ನಾರಾಯಣ್ ಸಭೆಯಲ್ಲಿ ಮಾತನಾಡಿದರು. ಪೂರ್ವಭಾವಿ ಸಭೆಯಲ್ಲಿ ಶಾಸಕರಾದ ದರ್ಶನ್ ಧ್ರುವ ನಾರಾಯಣ್,
ಅಪರ ಜಿಲ್ಲಾಧಿಕಾರಿ ಶಿವರಾಜ್, ತಹಶೀಲ್ದಾರ್ ಶಿವಕುಮಾರ್, ಕನ್ಸೂರು ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್, ಡಿವೈಎಸ್ಪಿ ರಘು, ತಾಲೂಕು ಮಟ್ಟದ ಎಲ್ಲ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ವರದಿ ಜಯಶಂಕರ್, NKS TV4, ನಂಜನಗೂಡು. ಈಗ ಅವರು ಕೇಳಿಲ್ಲ, ಹೇಳ್ತೀನಿ, ನೀವು ಹೇಗಿರ್ಬೇಕಂದ್ರೆ ಪ್ರೊಯಾಕ್ಟಿವ್ ಆಗಿ ಇರಬೇಕು ಕೆಲಸದಲ್ಲಿ. ನಗರಸಭೆಯವರು ಏನೋ ಸರ್ ನೀವು ಮರಳು ಕೊಟ್ಟರೆ ನಾವು ಮಾಡ್ತೀವಿ ಅಲ್ಲ, ಮರಳು ನೀವೆಲ್ಲ ಸೇರಿ ಮಾಡಿಸ್ಬೇಕು. ಇದು ನಾವೆಲ್ಲ ಸೇರಿ ರಥ ಹಿಡಿಯೋದು, ರಥನ ಯಾರೋ ಒಬ್ಬರು ಸಾಹೇಬರು MLA ಸಾಹೇಬ್ ಒಬ್ಬರು ಹೇಳಿಬಿಡ್ತಾರ, ಒಬ್ಬ DC ಬಂದು ಹೇಳಿಬಿಡ್ತಾರ, ಎಲ್ಲ ನಾವೆಲ್ಲ ಸೇರಿ ಹೇಳಿದ್ರೆ ರಥ ಹೋಗೋದಲ್ವ. ನೀವು ಅಷ್ಟೇ ಯಾವುದೇ ಇಲಾಖೆಯವರು ಸಬ್ಬು ಬೀಳೋದು, ಇನ್ನೊಂದು ಇಲಾಖೆ ಮೇಲೆ ಹೇಳೋದು ದಯವಿಟ್ಟು ಮಾಡಬೇಡಿ. ನಗರಸಭೆ ನಿಮಗೆ ಮರಳಬೇಕಲ್ವ, ನಾವು ಕೊಡಿಸ್ತೀವಿ, ನಿಮ್ಗೆ ಏನು ಬೇಕು ಎಲ್ಲ ನಾವು ಕೊಡಿಸ್ತೀವಿ, ನೀವೆಲ್ಲ ಮುಂದೆ ನಿಂತು ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ಇದು ಶ್ರೀರಂಗ ನಮ್ಮ ಶ್ರೀಕಂಠ ಸ್ವಾಮಿ ಏನಿದೆ ಕರ್ನಾಟಕದ ನಂಬರ್ 1 ದೇವಸ್ಥಾನ ಇದು. ನೀವು ನಂಬಲ್ಲ ಸರ್. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿನ್ನೆ ನಾನು ಖುದ್ದಾಗಿ ಬಂದು, ಮೊನ್ನೆನೂ ಬಂದಿದೆ, ಈ ಸಲ ನಮ್ಮ ಶಿವರಾತ್ರಿ ಹಬ್ಬ ಏನಿದೆ ತುಂಬ ಗ್ರ್ಯಾಂಡ್ ಆಗಿ ಒಂದು ವಿಶೇಷವಾಗಿ ಮಾಡೋಣ ಅಂತ ಹೇಳಿ. ಆದರೆ ನನಗೆ ಎಷ್ಟು ಅಸಮಾಧಾನ ಆಗಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ MLA ಸಾಹೇಬರು ಹೇಳ್ತಾ ಇಲ್ಲ, ಬಟ್ ಅಧಿಕಾರಿಯಾಗಿ ನಾನು ಮುಚ್ಚುಮರೆ ಇಟ್ಕೊಳ್ಳಲ್ಲ. ನಮ್ಮ ಅಧಿಕಾರಿಗಳ ಬಗ್ಗೆ ಬಹಳಷ್ಟು ನನಗೆ ತೀವ್ರ ಅಸಮಾಧಾನ ಇದೆ. ನಾನು ಏನು ಖುದ್ದಾಗಿ ಒಂದು ನಿರ್ದೇಶನಗಳನ್ನು ಕೊಟ್ಟಿದ್ದೆ, ಅದು ಸಹ ಪಾಲನೆ ಆಗಿಲ್ಲ. ಬರೀ 50% ಅಷ್ಟೇ ಆಗಿರೋದು. ಅದು ಎಸ್ಪೆಷಲಿ ನಮ್ಮ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಎಲ್ಲ ವಿಗ್ರಹಗಳಿಗೂ ನಾನು ನೀಟಾಗಿ ತೊಡಸಿ ಹಾರಗಳಾಗಬೇಕು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಬಿಟ್ಟರೆ ನಾನು ಪರ್ಟಿಕ್ಯುಲರ್ ಆಗಿ ಇಂಥ ಕಡೆ VIP ಮೂವ್ಮೆಂಟ್ ಆಗಬೇಕು, ಇಂಥ ಕಡೆ ಕಾಮನ್ ಜನರು ಬರ್ತಾರೆ, ಅವ್ರಿಗೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗಬೇಕು, ಮತ್ತೆ ಎಲ್ಲ ನನಗೆ ಲೆಕ್ಕ ಸಿಗಬೇಕು, ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ. ಯಾಕೆಂದರೆ ನಾನು ನೆಕ್ಸ್ಟ್ ಜಾತ್ರೆಗೆ ಎಲ್ಲ ಎಷ್ಟು ಮೂವ್ಮೆಂಟ್ಸ್ ಆಗುತ್ತೆ ನೋಡ್ಬೇಕು ಮಾಡಬೇಕು ಅಂದರೆ ಅದೆಲ್ಲವೂ ಸಹ ಸರಿಯಾಗಿ ಆಗಿಲ್ಲ. ನಾನು ಇವತ್ತು ಹೇಳ್ತೇನೆ, ನಗರಸಭೆ ಕಮಿಷನರ್ಗೆ, DDP ನಮ್ಮ DYSP ಸಾಹೇಬರಿಗೆ ಮತ್ತು ತಹಶೀಲ್ದಾರ್ಗೆ, ನೀವು 4 ಜನ ಖುದ್ದಾಗಿ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಲಿಲ್ಲ. ನಾನು ಮೊನ್ನೆ ಬಂದು ನೋಡಿದಾಗ ಏನಾಗುತ್ತೆ, ಸೆಕ್ಯೂರಿಟಿ ಅವರು ಪೊಲೀಸ್ ಅವ್ರ ದೃಷ್ಟಿಯಲ್ಲಿ ಅವರೆಷ್ಟು ಬೇಕಷ್ಟು ಮಾಡ್ಬೋದು. ನೀವು ನಗರಸಭೆ ನಮ್ಮ ರೂಲ್ ಏನು, ನಮ್ಮ ಆಕ್ಟ್ ರೂಲ್ಸ್ ಪ್ರಕಾರ ನೀವು ಮಾಡ್ತೀವಿ, ತಹಶೀಲ್ದಾರ್ ಅವ್ರ ರೂಲ್ಸ್ ಪ್ರಕಾರ. ಇದು ಈ ಥರ ಮಾಡಿದಾಗ ಏನಿರುತ್ತೆ, ನೀವು ಐಲ್ಯಾಂಡ್ಗಳಾಗಿ ಉಳ್ಕೊಬಿಡ್ತೀವಿ, ಒಂದು ಡಾಟ್ ಆಗಿ ಉಳ್ಕೊಬಿಡ್ತೀವಿ. ಅದು ಡಾಟ್ ಆಗಿ ಕಂಡಾಗ ನಿಮಗೆ ರಂಗೋಲಿ ಆಗಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ಸೇರಿದಾಗ ಮಾತ್ರ ರಂಗೋಲಿ ಆಗುತ್ತೆ. ಸೊ ಅದರಿಂದ ದಯಮಾಡಿ ಇದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಇಲಾಖೆ ನಾವು ಮಾಡೋದಪ್ಪ ಕೈ ಕೊಟ್ಟು ಆ ಥರದ ಕೆಲಸ ಇಲ್ಲ. ಈಗ ಹೇಗೆ 7 ಗ್ರಾಮದ ಜನರು ಬಂದು ಇಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಲ್ವಾ, ನೀವು ಅಷ್ಟೇ ಎಲ್ಲ ಇಲಾಖೆಯವರು ಸೇರಿ ಕೆಲಸ ಮಾಡಬೇಕು. ಇದಕ್ಕೆ ನಮ್ಮ ಜಿಲ್ಲೆಯ ADC ಶಿವರಾಜ್ ದೇವಸ್ಥಾನದ ಅಧಿಕಾರಿಗಳು ಹಾಗೆ ಯಜಮಾನರು ಎಲ್ಲ ಹಿರಿಯರು ಕೂಡ ಮಳೆ ಬಂದ ಸೇರಿ ಅದರಂತೆ ವಿವಿಧ ಇಲಾಖೆಗಳಿಂದ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡಬೇಕು ಅನ್ನೋದರಲ್ಲಿ ಸಭೆಯನ್ನು ಮಾಡಲಾಗಿದೆ. ಅಧಿಕವಾಗಿ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಇದ್ದು ಏನು ಸೂಚನೆ ಆಗಬೇಕು ಆ ಸೂಚನೆಗಳನ್ನ ನಾವು ADC ನೀಡಿದ್ದೇವೆ. ಕೆಲವೊಂದು ವಿಚಾರ ಆಡಳಿತಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು DC ಕೊಟ್ಟದ್ದು, ಅದು ಕೂಡ ನಾವು ಅನುಭವತೆಯನ್ನು ಪಡ್ಕೊಂಡು ಏನು ಕೆಲಸಗಳಾಗಬೇಕು ಅವುಗಳನ್ನು ಅನುಷ್ಠಾನ ಮಾಡ್ತೇವೆ. ಇದು ಮೊದಲನೇ ಪ್ರವೇಶ, ಇನ್ನೂ 40 ವರ್ಷ ಇದೆ. ಅದರಿಂದ ಏನು ಹಲವಾರು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ CCTV ಅಳವಡಿಕೆ ಆಗಿರ್ಬೋದು, ನಿಮಗೆ ಮಾಡೋದು ಫೆಸಿಲಿಟಿ ಆಗಿರ್ಬೋದು, ನಿಮಗೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಇರುವಂಥ ಸ್ಪಾಟ್ಸ್ನ ಐಡೆಂಟಿಫೈ ಮಾಡಿ ಅಲ್ಲಿಗೆ ಹೆಚ್ಚಿನ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡೋದಾಗಿರ್ಬೋದು, ಇಂಥ ಹಲವಾರು ವಿಚಾರಗಳ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಎಲ್ಲರೂ ನಾವು ಕೂಡ ಭಾಗಿಯಾಗಿದ್ದೇವೆ. ಅದರಿಂದ ಇದು ಮೊದಲನೇ ಅವಶ್ಯಕತೆ ಇತ್ತು. ಮತ್ತು ಇನ್ನೊಂದು ಸಭೆಗಳು ಕೂಡ ನಾವು ಬರ್ತಿದ್ದಂಗೆ ಇನ್ನೊಂದು ಸಭೆ ಕೂಡ ಮಾಡಿ ಏನೇನು ಅನುಷ್ಠಾನ ಆಗಿದೆ, ಇವತ್ತು ಸೂಚನೆ ಬೇರೆ ಏನೇನು ಅನುಷ್ಠಾನ ಆಗಿದೆ ಅದನ್ನು ಕೂಡ ರಿವ್ಯೂ ಮಾಡಿ ಅನಂತರ ಜಾತ್ರಾ ಮಹೋತ್ಸವಕ್ಕೆ ಹೋಗುವಂಥ ವ್ಯವಸ್ಥೆಯನ್ನು ನಾವು ಖಂಡಿತವಾಗಿ ಮಾಡ್ತೇವೆ. ಅದರಿಂದ
ಇನ್ನೂ ಹೆಚ್ಚಿನ ಮಾತನಾಡಬಹುದು. ತಾವೆಲ್ಲರೂ ಕೂಡ ಭಾಗಿಯಾಗಿತ್ತು ಮತ್ತೆ ತಾವೆಲ್ಲರೂ ಬಂದು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಪ್ರಶಸ್ತಿಗೊಳಿಸಿಕೊಳ್ಬೇಕು ಅಂತ ನಮ್ಮ ನಾಡಿನ ಜನತೆಗೆ ನಮ್ಮ ರಾಜ್ಯದ ಜನತೆಗೆ ನಾನು ಮನವಿಯನ್ನು ಮಾಡ್ತೇನೆ. ವಿಶೇಷವಾಗಿ ಇವತ್ತಿನ ದಿವಸ ನಮಗೆ ಈ ಒಂದು ಮೀಟಿಂಗ್ ಅನ್ನ ಮಾಡಲಿಕ್ಕೆ ಸಹಕಾರವನ್ನು ನೀಡಿ ಮೀಟಿಂಗ್ಗೆ ಒಂದು ಭಾಗವಹಿಸೋದನ್ನು ನಡೆಸಿದ್ರು. ಜೊತೆಗೆ ತುಂಬಾ ಗ್ರ್ಯಾಂಡ್ ಆಗಿ ವಿಶೇಷವಾಗಿ ಮಾಡೋಣ ಅಂತ ಹೇಳಿ, ಆದ್ರೆ ನನಗೆ ಎಷ್ಟು ಅಸಮಾಧಾನ ಆಗಿದೆ ಅಂತ ಹೇಳಿದ್ರೆ, ಆಕ್ಚುಲಿ MLA ಸಾಹೇಬರು ಹೇಳ್ತಾ ಇಲ್ಲ, ಬಟ್ ಅಧಿಕಾರಿಯಾಗಿ ನಾನು ಮುಚ್ಚುಮರೆಗಳಲ್ಲ, ನಮ್ಮ ಅಧಿಕಾರಿಗಳ ಬಗ್ಗೆ ಬಹಳಷ್ಟು ನನಗೆ ತೀವ್ರ ಅಸಮಾಧಾನ ಇದೆ. ನಾನು ಏನು ಖುದ್ದಾಗಿ ಒಂದು ನಿರ್ದೇಶನಗಳನ್ನು ಕೊಟ್ಟಿದ್ದೇನೆ ಅದು ಸಹ ಪಾಲನೆ ಆಗಿಲ್ಲ, ಬರೀ 50% ಅಷ್ಟೇ ಆಗಿರೋದು. ಅದು ಎಸ್ಪೆಷಲಿ ನಮ್ಮ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಎಲ್ಲ ವಿಗ್ರಹಗಳಿಗೂ ನಾನು ನೀಟಾಗಿ ತೊಡಸಿ ಹಾರಗಳಾಗಬೇಕು ಅಂತ ಹೇಳಿದ್ರೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಬಿಟ್ಟರೆ ನಾನು ಪರ್ಟಿಕ್ಯುಲರ್ ಆಗಿ ಇಂಥ ಕಡೆ VIP ಮೂವ್ಮೆಂಟ್ ಆಗಬೇಕು, ಇಂಥ ಕಡೆ ಕಾಮನ್ ಜನಗಳು ಬರ್ತಾರೆ, ಅವ್ರಿಗೆ ಅರ್ಧ ಗಂಟೆಯಲ್ಲಿ ದರ್ಶನ ಆಗಬೇಕು, ಮತ್ತೆ ಎಲ್ಲ ನಮಗೆ ಲೆಕ್ಕ ಸಿಗಬೇಕು, ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ, ಹೇಗೆ ಬರ್ತಾರೆ. ಯಾಕೆಂದರೆ ನಾನು ನೆಕ್ಸ್ಟ್ ಜಾತ್ರೆಗೆ ಅದನ್ನು ಎಷ್ಟು ಮೂವ್ಮೆಂಟ್ಸ್ ಆಗುತ್ತೆ ನೋಡ್ಕೊಂಡು ಮಾಡಬೇಕು ಅಂತ ಅದೊಂದು ಸಹ ಸರಿಯಾಗಿ ಆಗಿಲ್ಲ. ನಾನು ಇವತ್ತು ಹೇಳ್ತೇನೆ, ನಗರಸಭೆ ಕಮಿಷನರ್ಗೆ, ನಮ್ಮ DYSP ಸಾಹೇಬರಿಗೆ ಮತ್ತು ತಹಸೀಲ್ದಾರ್ಗೆ ನೀವು 4 ಜನ ಖುದ್ದಾಗಿ ನೀವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ನಾನು ಮೊನ್ನೆ ಬಂದು ನೋಡಿದಾಗ ಏನಾಗುತ್ತೆ, ಸೆಕ್ಯೂರಿಟಿ ಅವ್ರಿಗೆ ಪೊಲೀಸ್ ಅವ್ರ ದೃಷ್ಟಿಯಲ್ಲಿ ಅವ್ರು ಎಷ್ಟು ಬೇಕಾಷ್ಟು ಮಾಡ್ಕೊತಾರೆ. ನೀವು ನಗರಸಭೆ ನಮ್ಮ ರೂಲ್ ಏನು, ನಮ್ಮ ಆಕ್ಟ್ ರೂಲ್ಸ್ ಪ್ರಕಾರ ನೀವು ಮಾಡ್ತೀವಿ, ತಹಸೀಲ್ದಾರ್ ಅವ್ರ ರೂಲ್ಸ್ ಪ್ರಕಾರ. ಇದು ಈ ಥರ ಮಾಡಿದಾಗ ಏನಾಗುತ್ತೆ, ನೀವು ಐಲ್ಯಾಂಡ್ಗಳಾಗಿ ಉಳ್ಕೊಬಿಡ್ತೀವಿ, ಒಂದು ಡಾಟ್ ಆಗಿ ಉಳ್ಕೊಬಿಡ್ತೀವಿ. ಅದು ಡಾಟ್ ಆಗಿ ಕಂಡಾಗ ನಿಮಗೆ ರಂಗೋಲಿ ಆಗಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ಸೇರಿದಾಗ ಮಾತ್ರ ಅದು ರಂಗೋಲಿ ಆಗುತ್ತೆ. ಸೊ ಅದರಿಂದ ದಯಮಾಡಿ ಇದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಳ್ಳಿ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ನಮ್ಮ ಇಲಾಖೆ ನಾವು ಮಾಡೋದಪ್ಪ ಕೈಗೊಳ್ಬೇಕು ಆ ಥರದ ಕೆಲಸ ಇಲ್ಲ. ಈಗ ಹೇಗೆ 7 ಗ್ರಾಮದ ಜನರು ಬಂದು ನೀವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಲ್ವಾ, ನೀವು ಅಷ್ಟೇ ಎಲ್ಲ ಇಲಾಖೆಗಳು ಸೇರಿ ಕೆಲಸ ಮಾಡಬೇಕು. ನೀವು ಏನು ಬೇಕು ಕೇಳಿ, ಜಿಲ್ಲಾಡಳಿತದಿಂದ DC ಸಾಹೇಬರು ನಾನು ಶುರು ಮಾಡಿದ್ರೆ ನೀವೇನು ಕೇಳಿದ್ರು ಕೊಡಿಸ್ತೀನಿ ನಾನು, ನೀವು ನಿಂತು ಕೆಲಸ ಮಾಡಬೇಕಷ್ಟೇ. ಇದು ನೀವೆಲ್ಲ ಇವತ್ತು ಅಶ್ಯೂರೆನ್ಸ್ ಕೊಡಬೇಕು, ಚೆನ್ನಾಗಿ ಆಗುತ್ತೆ. ಇಲ್ಲಾಂದ್ರೆ ನಮ್ಮ ಪಾಡಿಗೆ ನಾವು CCTV ಕೊಡಿಸ್ತೀವಿ, ಮರಳು ಕೊಡಿಸ್ತೀವಿ, ಎಲ್ಲ ಕೊಡಿಸ್ತೀವಿ, ಆದರೆ ಜಾತ್ರೆ ನಾವು ಅಂದ್ಕೊಂಡು ಪ್ರಕಾರ ಆಗುತ್ತೆ. ಅದರಿಂದ ಈ ಸಲದ ಜಾತ್ರೆ ಏನಿದೆ ಮಾನ್ಯ ಸಾಹೇಬರ ಅಧ್ಯಕ್ಷತೆ, ಅದು ಪರಶುರಾಮ ದೇವಸ್ಥಾನಕ್ಕೆ ಒಂದು 200 ಮೀಟರ್ ಅಷ್ಟೇ ಅಂತರ ಇರೋದು. ಆದ್ರಿಂದ ಅವರು ಒಂದಿನಕ್ಕೆ ಮಾತ್ರ ಅದನ್ನ ಮುಚ್ಚಿಸಿ ಅಂತ ಹೇಳಿದ್ರು. ನಾನು ಶಾಶ್ವತವಾಗಿ ಅದನ್ನು ಮುಚ್ಚಿಸಬೇಕು ಅಂತ ಹೇಳ್ತಾ ಇದ್ದೀನಿ ದಯವಿಟ್ಟು. ಯಾಕೆಂದ್ರೆ ಪರಶುರಾಮ ದೇವಸ್ಥಾನ ಈ ದೇವಸ್ಥಾನದಷ್ಟೇ ಪ್ರಸಿದ್ಧವಾದಂಥ ದೇವಸ್ಥಾನ. ಅಲ್ಲಿ ತುಂಬ ಜನ ಬಂದು ಅಲ್ಲಿ ಪೂಜೆ ಪುರಸ್ಕಾರ ಮತ್ತು ಅಡುಗೆ ಎಲ್ಲ ಮಾಡ್ತಾ ಇರ್ತಾರೆ. ಆ ಮಧ್ಯೆ ಈ ಡ್ರಿಂಕಿಂಗ್ ಮಾಡಿರೋ ಅಂಥವ್ರಿಂದ ತುಂಬ ಸಮಸ್ಯೆ ಇದೆ. ಮತ್ತು ಸ್ವಚ್ಛತೆಯೂ ಆಗಬೇಕಾಗಿದೆ ಅಲ್ಲಿ, ಮತ್ತು ಕುಡಿಯೋ ನೀರು ವ್ಯವಸ್ಥೆನೂ ಮಾಡಬೇಕಾಗಿದೆ. ಆದ್ದರಿಂದ ಆ ಬಾರ್ನ ದಯವಿಟ್ಟು ಶಾಶ್ವತವಾಗಿ ಮುಚ್ಚಬೇಕು ಅಂತ ನಾನು ಒಬ್ಬ ಸದಸ್ಯನಾಗಿ ಮತ್ತು ಈ ಕ್ಷೇತ್ರದ ಒಬ್ಬ ನಾಗರಿಕನಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಸರ್, ನಾನು ಗ್ರಾಮದ ವಿಚಾರವಾಗಿ ಒಂದು ವಿಚಾರ ಮಾತಾಡಬೇಕು. ಮಾನ್ಯ ಶಾಸಕರ ಗಮನಕ್ಕೆ ದಯವಿಟ್ಟು ದೇವಸ್ಥಾನದಲ್ಲಿ ಈ ಜಾತ್ರೆಗೆ ನಮ್ಮೂರು ಜಾತ್ರೆಯಲ್ಲಿ ಪ್ರಮುಖವಾಗಿ ಭಾಗವಹಿಸುತ್ತೆ. ಅವಾಗ ನಮ್ಮ ತೇರು ಹಿಡಿಯೋದ್ರಿಂದ ಹಿಡಿದು ಎಲ್ಲ ಮರ ಕಟ್ಟೋದ್ರವರೆಗೆ ನಮ್ಮವರು ತುಂಬ ಹತ್ತಿರದಿಂದ ಭಾಗವಹಿಸಿ ತುಂಬ ಸಹಕಾರ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ನಮ್ಮವರು 3 ಜನ ಕಾರ್ಮಿಕರು ನಿಧನರಾದರು, ಒಂದು 5-6 ವರ್ಷಗಳಾಗಿವೆ. ಅವ್ರ ಮಕ್ಕಳಿಗೆ ಅಲ್ಲಿ ಆ ಉದ್ಯೋಗ ಕೊಡಿ ಅಂತೇಳಿ ಒಂದು 5-6 ವರ್ಷದಿಂದ ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ದಯವಿಟ್ಟು ಯಾರು ಕೂಡ ಪರಿಗಣಿಸ್ತಾ ಇಲ್ಲ. ದಯವಿಟ್ಟು ಅಲ್ಲಿ ಕೆಲಸ ಮಾಡ್ತಿದ್ದಾರಂತ ಅವ್ರ ಮಕ್ಕಳಿಗೆ ಆ ಉದ್ಯೋಗನ ಕಲ್ಪಿಸಿಕೊಡ್ಬೇಕು ಅಂತ ತಮ್ಮಲ್ಲಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕು. ನಾವು ಪ್ರತಿ ಸಭೆಯಲ್ಲೂ ಇದನ್ನು ಹೇಳ್ಕೊಂಡೇ ಬರ್ತಾ ಇದ್ದೀವಿ, ಮತ್ತು ಅವಾಗ EO ಸಾಹೇಬರು ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಕಡೆಗಣಿಸ್ತಾ ಇದ್ದಾರೆ. ನಾವು ಕೋಳೂರು ಗ್ರಾಮದವ್ರನ್ನ ದೇವಸ್ಥಾನದ ವತಿಯಿಂದ ತುಂಬ ಕಡೆಗಣಿಸ್ತಾ ಇದ್ದಾರೆ ಅನ್ನೋ ಆಪಾದನೆಯನ್ನು ನಾನು ಈ ಮುಖಾಂತರ ಮಾಡ್ತಾ ಇದ್ದೀನಿ. ದಯವಿಟ್ಟು ತಪ್ಪಾಗಿದ್ರೆ ಕ್ಷಮೆ ಇರಲಿ. ತಾಲೂಕಿನ ನನ್ನಿವಾಳ ಗುಡ್ಡದಲ್ಲಿ ಗುರುವಾರ ಸಂಜೆ ಕರಡಿ ಪ್ರತ್ಯಕ್ಷವಾಗಿ ಜನರಲ್ಲಿ ಭಯ ಮೂಡಿಸಿದೆ. ಗ್ರಾಮದ ಪಕ್ಕದಲ್ಲಿರುವ ಏಕ ಕಲ್ಲಿನ ಐತಿಹಾಸಿಕ ಕಲ್ಲಿನ ಗುಡ್ಡದಿಂದ ಗ್ರಾಮದ ಕಡೆ ಕರಡಿ ಇಳಿದು ಬರುತ್ತಿರುವುದನ್ನು ಕಂಡ ಗ್ರಾಮದ ಯುವಕರು ಕರಡಿ ಇಳಿಯುವುದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಕರಡಿಯು ರೈತರ ತೋಟಗಳಲ್ಲಿ ಓಡಾಟ ನಡೆಸುವುದನ್ನು ಕೇಳುತ್ತಿದ್ದ ಜನರು ಗುರುವಾರ ಕರಡಿಯನ್ನು ಗುಡ್ಡದಲ್ಲಿ ಇಳಿಯುವುದನ್ನು ಕಣ್ಣಾರೆ ಕಂಡ ಗ್ರಾಮಸ್ಥರು ಕಂಡು ಭಯಭೀತರಾಗಿದ್ದಾರೆ. ಇನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಕರಡಿ ಚಿರತೆ ಸೆರೆ ಹಿಡಿಯಲು ಬಂಡೆಹಟ್ಟಿ ಅರಣ್ಯ ಪ್ರದೇಶದಲ್ಲಿ 3 ಬೋನ್ಗಳನ್ನು ಅಳವಡಿಸಿದ್ರು. ಅತ್ತ ಸುಳಿಯದೆ ಕರಡಿ ಚಿರತೆ ಆಗಾಗ
ಗ್ರಾಮಗಳಿಗೆ ಪ್ರತ್ಯಕ್ಷವಾಗಿ ಹಟ್ಟಿಗಳ ಜನರಲ್ಲಿ ಆತಂಕ ಮೂಡಿಸಿದೆ. ವರದಿ ಮೌನೇಶ್ ಆಚಾರಿ, ಚಳ್ಳಕೆರೆ. ನಾಡಹಬ್ಬ ಕನ್ನಡ ಹಬ್ಬ ಸಂಭ್ರಮದಿಂದ ಆಚರಿಸೋಣ. ಕೆಜೆ ಕಾಂತರಾಜ್ ಹೇಳಿಕೆ. ಮಾರ್ಚ್ 7 ಮತ್ತು 8ರಂದು ತರೀಕೆರೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಾಡಹಬ್ಬ ಕನ್ನಡ ಹಬ್ಬ ಸಂಭ್ರಮದಿಂದ ಆಚರಿಸೋಣ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಕೆಜೆ ಕಾಂತರಾಜ್ ಹೇಳಿದರು. ಅವರು ಇಂದು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾಲಾವಕಾಶ ತುಂಬಾ ಕಡಿಮೆ ಇದೆ, ಎಲ್ಲ ಇಲಾಖೆಯವರು ಭಾಗವಹಿಸಬೇಕು, ಯಶಸ್ವಿ ಮಾಡಬೇಕು ಎಂದು ಕರೆ ಕೊಟ್ಟರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ಮಾತನಾಡಿ, ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಸಮ್ಮೇಳನದಲ್ಲಿಯೇ ವಿಜೃಂಭಣೆಯಿಂದ ಆಚರಿಸೋಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೊಂಬಗಳನ್ನ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಬೇಕು. ಪುಸ್ತಕ ಮಳಿಗೆಯನ್ನ ಸ್ಥಾಪಿಸಬೇಕು. ಶಿಕ್ಷಕರ ಜೊತೆಯಲ್ಲಿ ಪದವಿ ಪೂರ್ವ ಶಿಕ್ಷಣದ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಎಂದು ಹೇಳಿದರು. ತರೀಕೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ರವಿ ದಳವಾಯಿ ಅವರು ಮಾತನಾಡಿದರು. ಕನ್ನಡ ಶ್ರೀ ಬಿಎಸ್ ಭಗವಾನ್, ಮಿಲ್ಟ್ರಿ ಶ್ರೀನಿವಾಸ್, ನವೀನ್, ಪೆನ್ನಯ್ಯ, ನಾಗನಹಳ್ಳಿ ತಿಮ್ಮಣ್ಣ ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು, ಸಂಘ ಸಂಸ್ಥೆಯವರು ಹಾಗೂ ಎನ್ಆರ್ಪುರ ತಾಲೂಕು ತಹಸೀಲ್ದಾರ್ ತನುಜಾ ಸೌದತ್ತಿ ಮತ್ತು ಕಡೂರು ತಹಸೀಲ್ದಾರ್ ಮಂಜುನಾಥ್, ತರೀಕೆರೆ ತಹಸೀಲ್ದಾರ್ ಗ್ರೇಡ್ 2 ನೂರುಲ್ಲಾ, ಉದಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ಸಿಡಿಪಿಒ ಚರಣ್ ರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರದೀಪ್ ನಾಯಕ್, ಎನ್ಕೆಎಸ್ ಟಿವಿ4 ನ್ಯೂಸ್, ತರೀಕೆರೆ. ಸಮಿತಿಗಳನ್ನ ಮಾಡಿದ್ರು. ಆ ಸಮಿತಿಗಳ ಎಲ್ಲ ಅಧ್ಯಕ್ಷರು ಮತ್ತೆ ಎಲ್ಲ ಸದಸ್ಯರುಗಳು ಇವತ್ತು ನಾವೆಲ್ಲರೂ ಕೂಡ ಹಾಜರಾಗಿದ್ರಿ. ಈಗ ನಾವು ಗ್ರೂಪ್ ಫೋಟೋ ಮುಗಿಸಿ ಈಗ ಅದ್ರ ಬಗ್ಗೆ ಇನ್ನೇನು ಹತ್ರದಲ್ಲಿದೆ. ನಮ್ಮ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಂಘದ ನಿಧಿಗಳು ಬಹಳಷ್ಟು ಸಮಿತಿಗಳ ಸಭೆಗಳಾಗಿ ಬಹಳಷ್ಟು ಸಭೆಗಳಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ಸಭೆಗಳು ನಾವು ಭಾವಿಸ್ತೀವಿ. ಯಾಕೆಂತಂದ್ರೆ ಈ ಜವಾಬ್ದಾರಿಯಿಂದ ಡಿಸೆಂಟ್ರಲೈಸ್ ಮಾಡ್ತಿದ್ವಿ. ನಾವೀಗ ಸಮಿತಿಗಳೆಲ್ಲ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ವಹಿಸ್ತಿದ್ವಿ. ಆ ಸಂಬಂಧಿತ ಜವಾಬ್ದಾರಿ ನಿರ್ವಹಿಸತಕ್ಕಂಥ ಅಧ್ಯಕ್ಷರು ಮತ್ತು ಆ ಸದಸ್ಯರುಗಳ ಕರ್ತವ್ಯ ಆಗಿರ್ತದೆ. ಯಾವ ಸಮಿತಿಗಳು ಯಾವ ಕರ್ತವ್ಯ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಎಲ್ಲ ಅಧ್ಯಕ್ಷರುಗಳ ಗಮನಕ್ಕೆ ಇದೆ ಅಂತ ನಾನು ಭಾವಿಸ್ತೀನಿ. ನಿಮಗೆ ವಹಿಸಿದಂತ ಜವಾಬ್ದಾರಿಯನ್ನು ನೀವು ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಅದನ್ನು ನಿರ್ವಹಿಸಿದೆ. ಅದರಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಈ ಒಂದು ಸಮ್ಮೇಳನ ಯಶಸ್ವಿಗಳು ಎರಡು ಮಾತಿನ ಅಂತ ಹೇಳ್ತಾ, ಇದು ನಮ್ಮ ತಾಲೂಕಿನ ಗೌರವದ ಪ್ರಶ್ನೆ. ಜಿಲ್ಲಾ ಮಟ್ಟದ ಎಲ್ಲ ಅತಿಥಿಗಳು ಭಾಗವಹಿಸ್ತಾರೆ ಮತ್ತು ರಾಜ್ಯ ಮಟ್ಟದ ಅತಿಥಿಗಳು ಆಗಮಿಸ್ತಾರೆ. ಜೊತೆಗೆ ವಿವಿಧ ಕನ್ನಡ ಸಾಹಿತಿಗಳಿರ್ಬೋದು ಮತ್ತೆ ಅನೇಕ ಲೇಖಕರುಗಳು ಆಗಮಿಸ್ತಾರೆ. ಅವರ ಗೌರವವಾಗಿ ನಡೆಸಿಕೊಂಡು ಬಹಳ ವಿಭಿನ್ನವಾಗಿ ಮತ್ತು ವಿಶೇಷವಾಗಿ ನಡೆಸಿಕೊಟ್ಟಿರುವಂತದ್ದು ನಮ್ಮೆಲ್ಲರೂ ಜವಾಬ್ದಾರಿ ಆಗಿದೆ ಅಂತ ಹೇಳ್ತಾ, ಆ ಜವಾಬ್ದಾರಿ ತಗೊಂಡು ನಿಭಾಯಿಸಬೇಕಾಗುತ್ತೆ. ಈಗ ಜವಾಬ್ದಾರಿಯನ್ನ ಏನೋ ಸಮಿತಿಯಲ್ಲಿ ಯಾರ ಸದಸ್ಯರುಗಳಿದ್ದಾರೆ ಅವರ ಜವಾಬ್ದಾರಿ ಏನನ್ನೋದ್ರಿಂದ ಲಿಖಿತವಾಗಿ ಈಗ ಒಂದು ಪ್ರೊಸೀಡಿಂಗ್ಸ್ ಕೆಲವು ಜನ ಕನ್ಫ್ಯೂಷನ್ ಇರುತ್ತೆ. ಆ ಒಂದು ಸಮಿತಿಯಲ್ಲಿ ಯಾರಿದ್ದಾರೆ ಅವರ ಫೋನ್ ನಂಬರ್ಸ್ ಮತ್ತೆ ಅವರ ಪದನಾಮ ಜೊತೆಗೆ ಅವರ ಜವಾಬ್ದಾರಿ ಏನನ್ನೋದನ್ನ ನಾವು ಲಿಖಿತವಾಗಿ ನಾವು ಪ್ರೊಸೀಡಿಂಗ್ಸ್ ಅನ್ನು ಹೊರಡ್ತೀವಿ. ಅದು ಪ್ರತಿಯೊಬ್ಬರು ಕೂಡ ತಲುಪುತ್ತೆ. ಮತ್ತೊಂದು ಬಾರಿ ನಾನು ತಮ್ಮನ್ನು ಮನವಿ ಮಾಡೋದು ಏನಪ್ಪಾ ಅಂದ್ರೆ, ಇದು ಗುಂಪಾಗಿ ನಾವು ಎಲ್ಲ ಸಮಿತಿಗಳ ಸಭೆಗಳನ್ನ ಮಾಡ್ತಿದ್ದೀವಿ. ಅದೇ ರೀತಿ ಅಧ್ಯಕ್ಷರುಗಳಿಂದ ತಾವೆಲ್ಲರೂ ಕೂಡ ತಮ್ಮ ಸದಸ್ಯರುಗಳನ್ನ ಕರೆಸಿ ತಾವೊಂದ್ಸಲ ಮೀಟಿಂಗ್ ಅನ್ನ ಮಾಡಿದ್ರೆ ಅದು ಇನ್ನೂ ಕೂಡ ಯಶಸ್ವಿ ಆಗುತ್ತೆ ಅಂತ ಭಾವಿಸ್ತಾ, ಏನು ಸಮ್ಮೇಳನ ಬಹಳ ಹತ್ತಿರದಲ್ಲಿದೆ.
ಅನೇಕ ಅಧಿಕಾರಿಗಳು ಬಹಳಷ್ಟು ಜವಾಬ್ದಾರಿಗಳನ್ನು ವಹಿಸಿದ್ದೀವಿ. ಜೊತೆಗೆ ವಿಶೇಷವಾಗಿ ನಾವು ಒಂದು ಸಪ್ತಗಿರಿ ಕನ್ವೆನ್ಷನ್ ಅನ್ನು ಮಾಡಬೇಕು ಅನ್ಕೊಂಡಿದ್ರು. ಅದು ಅವತ್ತು ಮೀಟಿಂಗ್ ಅಲ್ಲಿ ಮನೆ ಶಾಸಕರ ಒಂದು ಭಾವನೆಯಂತೆ ನಮ್ಮ ಮೈಸೂರಿನ ಶಿವಯೋಗ ಮಂದಿರದಲ್ಲಿ ವಿಶ್ವದ 2ನೇ ಅತಿ ಎತ್ತರದ ರಥೋತ್ಸವ ಸಂಪನ್ನ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಲಪ್ರಭಾ ನದಿ ದಂಡೆಯ ಮೇಲೆ ಶ್ರೀ ಹಾನಗಲ್ಲ ಶಿವಯೋಗಿ ಕುಮಾರಸ್ವಾಮಿಗಳು ಸ್ಥಾಪಿಸಿದ ವೀರಶೈವ ಲಿಂಗಾಯತರ ಶುದ್ಧ ಕೇಂದ್ರವಾದ ಸುಕ್ಷೇತ್ರ ಶಿವಯೋಗ ಮಂದಿರವೆಂದೇ ಖ್ಯಾತಿಯನ್ನು ಹೊಂದಿದ್ದ ಶಿವಯೋಗ ಮಂದಿರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಅಹೋರಾತ್ರಿ ಜಾಗರಣೆ ನಡೆಯಿತು. ಸಂಸ್ಥೆಯ ಆವರಣದಲ್ಲಿ ವಿಶ್ವದ 2ನೇ ಅತಿ ಎತ್ತರದ ರಥವನ್ನು ಹಗ್ಗದಿಂದ ಎಳೆಯುವ ಮೂಲಕ ಮಹಾರಥೋತ್ಸವವು ಸಂಜೆ 5:30 ಗಂಟೆಯ ಗೋಧೂಳಿ ಮುಹೂರ್ತದಲ್ಲಿ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮ ಸಕಲ ವಾದ್ಯ ವೈಭವದಿಂದ ಜರುಗಿತು. ರಥೋತ್ಸವದ ನಿಮಿತ್ತ ಇಂದು ಬೆಳಗ್ಗೆ 115 ಜನ ವೀರಶೈವ ಲಿಂಗಾಯತ ಮಕ್ಕಳಿಗೆ ಹೆಡಗಪುರದ ಶಿವಾಚಾರ್ಯ ಸ್ವಾಮೀಜಿ, ದರುಕಲಿಂಗ ಶಿವಾಚಾರ್ಯರು, ಬಾದಾಮಿಯ ನವಗ್ರಹ ಹಿರೇಮಠದ ಶಿವಪೂಜ್ಯ ಶಿವಾಚಾರ್ಯರು, ಜಂಬೋಳದ ಅಭಿನವ ರುದ್ರಮುನಿ ಸ್ವಾಮೀಜಿಯವರು ಆಯಾಚಾರ ಮತ್ತು ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಸಂಸ್ಥೆಯ ಉಪಾಧ್ಯಕ್ಷ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಶ್ರೀಗಳು ಈ ಕಾರ್ಯಕ್ರಮದ ನೇತೃತ್ವವನ್ನು ಜರುಗಿತು. ದೀಕ್ಷೆ ನಂತರ ನೀತಿಪಾಠ ಮತ್ತು ಆಶೀರ್ವಚನ ನೀಡಿದರು. ಈ ರಥೋತ್ಸವವು ಸಹಸ್ರಾರು ಜನ ಹರುಗುರು ಚರ ಮೂರ್ತಿಗಳ ಮತ್ತು ಮಂದಿರದ ಒಟ್ಟು ಸಾಧಕರ ಉಪಸ್ಥಿತಿಯಲ್ಲಿ ಜರುಗಿತು. ಗದಗಿನ ವೀರಶೈವ ಆಶ್ರಮದ ಕಲ್ಲಯ್ಯ ಅಜ್ಜನವರು ಸೇರಿದಂತೆ ಸಾವಿರಾರು ಭಕ್ತರ ಹರ್ಷೋದ್ಧಾರದ ನಡುವೆ ರಥೋತ್ಸವ ಸಂಪನ್ನಗೊಂಡಿತು. ಮಧ್ವೀರ ಶೈವ ಸಂಸ್ಥೆಯ ಅಧ್ಯಕ್ಷರಾದ 3000 ಮಠದ ಪೀಠಾಧಿಪತಿಗಳಾದ ಗಂಗಾಧರ ಮಹಾಸ್ವಾಮೀಜಿ, ಉಪಾಧ್ಯಕ್ಷರಾದ ಮುಪ್ಪಿನ ಬಸವ ಮಹಾಸ್ವಾಮೀಜಿಗಳು, ಹಾವೇರಿ ಸೇರಿದಂತೆ ನಾಡಿನ ಗುರು ವಿರಕ್ತ ಮಠಾಧಿಪತಿಗಳೊಂದಿಗೆ ಸಂಸ್ಥೆಯ ಧರ್ಮದರ್ಶಿ ಶ್ರೀ ಎಂಬಿ ಹಂಗರಗಿ, ಎಂಕೆ ಪಟ್ಟಣಶೆಟ್ಟಿ, ಎಂಜಿ ಮಾಮದಾಪುರ, ಕುಮಾರಗೌಡ ಜನಾಲಿ, ವೀರಭದ್ರಯ್ಯ ಕುಲಕರ್ಣಿ, ಗೋನಾಳ ಹಾಗೂ ಇನ್ನಿತರ ಮುಖಂಡರು ಉಪಸ್ಥಿತರಿದ್ದರು. ಈ ವೇಳೆ ಕೋಡಿಮಠದ ಸಹಯೋಗದೊಂದಿಗೆ ಸಹಸ್ರಾರು ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಯಿತು. ವರದಿ ಅರುಣಕುಮಾರ, ಮುಚ್ಚಕಂಡಿ ಮಠ, ಎನ್ಕೆಎಸ್ ಟಿವಿ4 ಬಾಗಲಕೋಟೆ. ವೆಂಕಪ್ಪನವರೇ ಹಾಗೂ ಅವರ ಸಂಗಡಿಗರೇ, ವರದಿಗಾರರು, ಶಿವಯೋಗ ಮಂದಿರದ ಜಾತ್ರೆ ಇದು ವೈಜ್ಞಾನಿಕವಾಗಿರುವಂತಹ ಜಾತ್ರೆ, ಇದು ಆಧ್ಯಾತ್ಮಿಕವಾಗಿರುವಂತಹ ಜಾತ್ರೆ. ಈ ಜಾತ್ರೆಯಲ್ಲಿ ಮೋಜು ಮಜಾ ಮಾಡಲಿಕ್ಕೆ ಅವಕಾಶ ಇಲ್ಲ. ಜೀವನವನ್ನು ವಿಕಾಸ ಮಾಡಿಕೊಳ್ಳಲಿಕ್ಕೆ ಇರುವಂತಹ ಒಂದು ಪವಿತ್ರ ಜಾತ್ರೆ ಇದೆ. ಇಲ್ಲಿ ಇಟ್ಕೊಳ್ಳಿಕ್ಕೆ ಬಹಳಷ್ಟು ಒಂದು ಒಳ್ಳೆಯ ಅವಕಾಶ ಈ ಶಿವಯೋಗ ಮಂದಿರದಲ್ಲಿ ಇದೆ. ಎಲ್ಲ ಜಾತ್ರೆಗಳು ಕೂಡ ಮಾನವನ ವಿಕಾಸಕ್ಕಾಗಿ ಅದಾವಂತೇನಲ್ಲ. 12-13ರಲ್ಲಿ 1 ತಿಂಗಳ ಪ್ರವಚನ ಜೀವನ ದರ್ಶನ ಮಾಡಿದಾಗ ನಾನು ಕೊನೆಯ ಮಂಗಲದಲ್ಲಿ ಒಂದು ಮಾತನ್ನ ಹೇಳಿದ್ದೆ. ದನ ಕಾಯಲಿಕ್ಕೂ ಅಯೋಗ್ಯರಾಗಿರ್ತಕ್ಕಂಥ ನಾನು ಇವತ್ತಿನ ದಿವಸ ಲಕ್ಷಗಟ್ಟಲೆ ಜನರಿಗೆ ಕೂತ್ಕೊಂಡು ಮಾತಾಡ್ತೀನಿ ಅಂತಂದ್ರೆ ಈ ರೀತಿ ನನ್ನನ್ನ ಬದಲಾವಣೆ ಮಾಡಿದ್ದಾರಂದ್ರೆ ಹಾನಗಲ್ಲ ಕುಮಾರೇಶ ಅನ್ನುವಂತ ಮಾತನ್ನ ನಾನು ಹೇಳಿದ್ದೆ. ನಾವೆಲ್ಲ ನಮ್ಮ ಊರಾಗಿದ್ವಿ ಅಂತಂದ್ರೆ, ಹುಟ್ಟಿದ ಊರಾಗಿದ್ವಿ ಅಂತಂದ್ರೆ ಆ ಊರಾಗ ಚಲೋ ಸಾವುಕಾರ ನಮ್ಮನ್ನು ದರ ಕಾಯಕ್ಕೂ ಕರ್ಕೊಂತಿದ್ದಿಲ್ಲ. ಮಹಾಶಿವಯೋಗಿ ಕುಮಾರೇಶ್ವರನನ್ನು ಸ್ಮರಣೆ ಮಾಡಿ ಈ ಶಿವಯೋಗ ಮಂದಿರದ ಜಾತ್ರಾ ಮಹೋತ್ಸವದ ಪಾವನ ಸಂವಿಧಾನವನ್ನು ಬೇರ್ಪಡಿಸಿರುವಂತಹ ಈ ಮಹಾಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಪೂಜ್ಯಪಾದರಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಶೀಘ್ರ ಗುಣಮುಖರಾಗಲೆಂದು ಚಾಮರಾಜೇಶ್ವರಿ ಸ್ವಾಮಿಗೆ ವಿಶೇಷ ಪೂಜೆ. ಜಿಲ್ಲಾಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲವು ವಿತರಣೆ. ಅಪಘಾತದಲ್ಲಿ ಗಾಯಗೊಂಡ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿರುವ ರಾಜ್ಯ ರೈತ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಅವರು ಶೀಘ್ರ ಗುಣಮುಖರಾಗಲೆಂದು ಜಿಲ್ಲಾ ಹಾಗೂ ತಾಲೂಕಾ ಘಟಕದ ವತಿಯಿಂದ ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಕಳ್ಳಿ ಮಹಾದೇವ ಸ್ವಾಮಿ ಮಾತನಾಡಿ, ಜಗಜಿತ್ ಸಿಂಗ್ ದಲೇವಾಲಾ ಅವರ ನೇತೃತ್ವದಲ್ಲಿ ಕೃಷಿ ಉತ್ಪನ್ನಗಳ ಬೆಲೆ ಖಾತರಿ ಕಾನೂನು ಜಾರಿಯಾಗಬೇಕು ಎಂದು ಪಂಜಾಬಿನಲ್ಲಿ ನಡೆಸುತ್ತಿರುವ ಸತ್ಯಾಗ್ರಹದ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ಕರೆದಿದ್ದ ಸಭೆಗೆ ಭಾಗವಹಿಸಲು ತಮಿಳುನಾಡು ರೈತ ಮುಖಂಡರೊಂದಿಗೆ ಕಾರ್ನಲ್ಲಿ ಹೋಗುತ್ತಿದ್ದ ಸಂದರ್ಭದಲ್ಲಿ ರಸ್ತೆ ಅಪಘಾತವಾಗಿ ಗಾಯಗೊಂಡು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಶಸ್ತ್ರಚಿಕಿತ್ಸೆ ಮಾಡಿಸಿ ಚಿಕಿತ್ಸೆ ಪಡೆಯುತ್ತಿರುವ ಕುರುಬೂರು ಶಾಂತಕುಮಾರ್ ಅವರು ಶೀಘ್ರ ಗುಣಮುಖರಾಗಲೆಂದು ಹಾರೈಸಿ ಜಿಲ್ಲಾ ಹಾಗೂ ತಾಲೂಕಾ ಘಟಕದ ವತಿಯಿಂದ ಚಾಮರಾಜನಗರದ ಚಾಮರಾಜೇಶ್ವರಿ ದೇವಸ್ಥಾನದಲ್ಲಿ ಶಾಂತಕುಮಾರ್ ಅವರ ಹೆಸರಿನಲ್ಲಿ ಪೂಜೆ ಸಲ್ಲಿಸಿ ಜಿಲ್ಲಾಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯಾಧ್ಯಕ್ಷರು ಉಡಿಗಾಲ ರೇವಣ್ಣ, ಜಿಲ್ಲಾ ಉಪಾಧ್ಯಕ್ಷರು ಮುಡ್ಲುಪೂರು ಪಟೇಲ್ ಶಿವಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ ಮೂಕಳ್ಳಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹೊಮ್ಮ ನಂಜುಂಡ ನಾಯಕ್, NKS TV 4 ನ್ಯೂಸ್, ಚಾಮರಾಜನಗರ. ಆತ್ಮೀಯ ಬಂಧುಗಳೇ, ಏನಿವತ್ತು ಕಳೆದ 1 ವರ್ಷದಿಂದ ಪಂಜಾಬ್ ಡೇರಿ ಗಡಿಯಲ್ಲಿ ರೈತರ ಸಮಸ್ಯೆಗಳಿಗೋಸ್ಕರ ಏನು ನಿರಂತರವಾಗಿ MSP ಖಾತ್ರಿ ಕಾನೂನು ಆಗಬೇಕು, ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಅಂತೇಳಿ ರಾಷ್ಟ್ರ ನಾಯಕರಾದ ದಲೇವಾಲ್ ಅವರ ಮುಖಂಡತ್ವದಲ್ಲಿ ಏನು ಪ್ರತಿಭಟನೆ ನಡೀತಾ ಇದೆ ದಿಲ್ಲಿ ಕೊನೆರಿ ಗಡಿಯಲ್ಲಿ. ಆ ಗಡಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಇದೇ ತಿಂಗಳು 14ನೇ ತಾರೀಕು ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಕೇಂದ್ರ ಸರ್ಕಾರ ಸಭೆಯನ್ನು ರೈತರ ಸಮಸ್ಯೆಗಳಿಗೋಸ್ಕರ ಸಭೆಯನ್ನು ನಿಗದಿ ಮಾಡಿತ್ತು. ಆ ಸಭೆಗೆ ಪಂಜಾಬ್ ಗಡಿಯಲ್ಲಿ 5 ಗಂಟೆಗೆ ಸಭೆಯನ್ನು ನಿಗದಿ ಮಾಡಿತ್ತು. ಆ ಸಭೆಗೆ ಕುರುಬೂರು ಶಾಂತಕುಮಾರ್ ಅವರು ಪಂಜಾಬ್ ಗಡಿ ಕೊನೆರ ಗಡಿಯಿಂದ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ, ಚಂಡೀಗಢಕ್ಕೆ ಹೋಗ್ತಾ ಇರ್ಬೇಕಾದ್ರೆ ದಾರಿ ಮಧ್ಯೆ ಕಾರಲ್ಲಿ ಅಪಘಾತ ಆಗಿ ಅವ್ರಿಗೆ ಸ್ಪೈನಲ್ ಕಾರ್ಡ್ ನೋವಾಗಿದೆ. ಆದ ತಕ್ಷಣ ಅಲ್ಲಿನ ಪಂಜಾಬ ಮುಖಂಡರು ಮತ್ತು ಪಂಜಾಬ್ ಸರ್ಕಾರಕ್ಕೆ ಕೇಂದ್ರ ಮಂತ್ರಿಗಳು ಆದಂಥ ಸೋಮಣ್ಣ ಮತ್ತು ಪ್ರಹ್ಲಾದ್ ಜೋಶಿ ಅವರು ಇದ್ರ ಮೇರೆಗೆ ಅವ್ರನ್ನ ರಾಜೇಂದ್ರ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿನ ಚಿಕಿತ್ಸೆ ಕೊಡಿಸಿ, ಅಲ್ಲಿಂದ ಮತ್ತೆ ಅವರು ಅಲ್ಲೇ ಇರಿ ಅಂತ ಹೇಳಿದ್ರು. ಚಂಡೀಗಢಕ್ಕೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತೀವಿ, ಇನ್ನೂ ಉನ್ನತ ಮಟ್ಟದ ಚಿಕಿತ್ಸೆ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಮಂತ್ರಿಗೆ ಹೇಳಿದ್ರು. ಆದರೂ ಕೂಡ ಅಲ್ಲಿನ ಪಂಜಾಬಿ ಭಾಷೆ ಸಮಸ್ಯೆ ಆಗುತ್ತೆ, ಹೋಗೋಕ್ಕೆ ಬರೋಕ್ಕೆ ಸಮಸ್ಯೆ ಆಗುತ್ತೆ, ನೋಡ್ತಾ ಸಮಸ್ಯೆ ಆಗಿದೆ ಅಂತ ಹೇಳಿ ಅಲ್ಲಿನ ನಮ್ಮ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾದ ಅವರು ಕೂಡ ನಮ್ಮ ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿ ಗಮನಕ್ಕೆ ತಂದಾಗ ನಮ್ಮ TV ಮತ್ತು ಮಾಧ್ಯಮದ ಮುಖಾಂತರ ತಿಳ್ಕೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ತಂದಾಗ ಶಾಂತಕುಮಾರ್ ಈ ಥರ ಪಂಜಾಬ್ ಗಡಿಯಲ್ಲಿ ಪಟೇಲಲ್ಲಿ ನೋವಾಗಿದೆ, ಆಕ್ಸಿಡೆಂಟ್ ಆಗಿ ನೋವಾಗಿದೆ ಸರ್ ಅಂತ ಹೇಳಿದಾಗ ತಕ್ಷಣ ಮುಖ್ಯಮಂತ್ರಿಗಳು ಕೂಡಲೇ ಏರ್ ಲಿಫ್ಟ್ ಮುಖಾಂತರ ತಮ್ಮ ಕರ್ನಾಟಕಕ್ಕೆ ಬೆಂಗಳೂರಿಗೆ ಕರ್ತರಿಸ್ಕೊಂಡು ಅಲ್ಲಿನ ಮಣಿಪಾಲ್ ಹಾಸ್ಪಿಟಲ್ ಚಿಕಿತ್ಸೆ ಕೊಡಿಸಿ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಧನ್ಯವಾದ ಹೇಳ್ತಾ, ಅದೇ ತಾನೇ ಈಗ ಮಣಿಪಾಲಿಂದ ಸುತ್ತಿನ ಹಾಸ್ಪಿಟ್ಲಿಗೆ ಶಿಫ್ಟ್ ಆಗಿದ್ದಾರೆ, ಗುಣಮುಖರಾಗಿ ಆಗ್ತಾ ಇದ್ದಾರೆ ಅಂತೇಳಿ ನಮ್ಮ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ, ಚಾಮರಾಜನಗರ ಜಿಲ್ಲಾ ಸಂಘದ ವತಿಯಿಂದ ಇವತ್ತು ಬೆಳಗ್ಗೆ 11 ಗಂಟೆಗೆ ಚಾಮರಾಜ ದೇವಸ್ಥಾನದಲ್ಲಿ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ನಮ್ಮ ಚಾಮರಾಜನಗರದ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ರೋಗಿಗಳಿಗೆ ಹಣ್ಣನ್ನು ವಿತರಣೆ ಮಾಡುವುದು ಮುಖಾಂತರ ರೋಗಿಗಳು ಬೇಗ ಗುಣಮುಖರಾಗಲಿ, ಹಾಗೆ ನಮ್ಮ ಆಕ್ಸಿಡೆಂಟ್ ಆಗಿರುವಂಥ ಶಾಂತಕುಮಾರ್ ಕೂಡ ಶೀಘ್ರ ಗುಣಮುಖರಾಗಲಿ ಅಂತ ಹೇಳ್ತಾ ಹಣ್ಣನ್ನು ಆಸ್ಪತ್ರೆಗೆ ವಿತರಣೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಈ ಮೂಲಕ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಎಲ್ಲ ಮುಖಂಡರಲ್ಲಿ ಎಚ್ ಮುಕ್ಕಳ್ಳಿ ಮಾಧುಸ್ವಾಮಿ, ಜಿಲ್ಲಾ ಕಾರ್ಯದರ್ಶಿ. ತುಮ್ಮನಹಳ್ಳಿ ಗ್ರಾಮದಲ್ಲಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ. ಶಾಸಕ BN ರವಿಕುಮಾರ್. ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮದಲ್ಲಿ ಯುವ ಸೇನಾ ಬಳಗದ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಶಿವರಾತ್ರಿ ಜಾಗರಣೆ ದಿನದಂದು ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ BN ರವಿಕುಮಾರ್ ಅವರು ಟೇಪ್ ಕತ್ತರಿಸುವ ಮೂಲಕ ಹಾಗೂ ವಾಲಿಬಾಲ್ ಎಸೆಯುವ ಮೂಲಕ ಚಾಲನೆ ನೀಡಿದರು. ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನವಾಗಿ 1 ಕುರಿ ಮತ್ತು ಟ್ರೋಫಿ ಹಾಗೂ ದ್ವಿತೀಯ ಬಹುಮಾನವಾಗಿ 4,999 ರು ಮತ್ತು ಟ್ರೋಫಿಯನ್ನು ಯುವ ಸೇನಾ ಬಳಗದ ವತಿಯಿಂದ ಬಹುಮಾನ ಆಯೋಜನೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರಾದ BN ರವಿಕುಮಾರ್ ಅವರು, ನಮ್ಮ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಮುಖಂಡರು, ವಿಶೇಷವಾಗಿ ತುಮ್ಮನಹಳ್ಳಿ ಗ್ರಾಮದ ಹಿರಿಯರು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ವಾಲಿಬಾಲ್ ಟೂರ್ನಿಮೆಂಟ್ ಅನ್ನು ಆಯೋಜನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದ ತುಮ್ಮನಹಳ್ಳಿ ಗ್ರಾಮದ ವಾಲಿಬಾಲ್ ಆಟಗಾರರು ಪ್ರಥಮ ಬಹುಮಾನ 1 ಕುರಿ ಮತ್ತು ಟ್ರೋಫಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದರು. ಹೊನಲು ಬೆಳಕಿನ ಗ್ರಾಮೀಣ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಬಹುಮಾನ ಪಡೆದ
ಮಲಿಶೆಟ್ಟಿಪುರ ಗ್ರಾಮದ ವಾಲಿಬಾಲ್ ಆಟಗಾರರು ದ್ವಿತೀಯ ಬಹುಮಾನ 4,999 ರು ಹಾಗೂ ಒಂದು ಟ್ರೋಫಿ ಪಡೆಯುವಲ್ಲಿ ಯಶಸ್ವಿಯಾದರು. ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಕ್ ಮುನಿಯಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ತದೂರು ತನುಜ ರಘು, ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಸುರೇಂದ್ರ ಗೌಡ, ಎಂಪಿಸಿಎಸ್ ಅಧ್ಯಕ್ಷ ಕೃಷ್ಣಪ್ಪ, ಹುಜಾಗುರು ರಾಮಣ್ಣ ಹಾಗೂ ತುಮ್ಮನಹಳ್ಳಿ ಯುವ ಸೇನಾ ಬಳಗದವರು ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ವರದಿ ಲೋಕೇಶ್, NKS TV4, ಶಿಡ್ಲಘಟ್ಟ. ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ರೈತರು ಮತ್ತು ಸ್ವಾಭಿಮಾನ ಮತದಾರರಿಗೂ ಸಹ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಏನಿವತ್ತು ಈ ಒಂದು ಕ್ಷೇತ್ರದ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ಒಬ್ಬ ರೈತನ ಮಗನು ಹಾಗೂ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಈ ಒಂದು ಹಬ್ಬದ ದಿವಸ ಎಲ್ಲರಿಗೂ ನಾನು ಹೃತ್ಪೂರ್ವಕ ಮೊದಲನೇದಾಗಿ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ನಮ್ಮ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರು, ವಿಶೇಷವಾಗಿ ತುಮ್ಮನಹಳ್ಳಿ ಗ್ರಾಮದ ಎಲ್ಲ ನಮ್ಮ ಹಿರಿಯರು ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಈ ದಿನ ವಾಲಿಬಾಲ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿದ್ದಾರೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾದಂಥ ಈ ಒಂದು ಶಿಡ್ಲಘಟ್ಟ ತಾಲೂಕಿನಲ್ಲಿ ನಾವು ಮುಖ್ಯವಾಗಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಭಾಳಷ್ಟು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಕುಟುಂಬಗಳ ಗಮನದಲ್ಲಿ ಇಟ್ಕೊಂಡು ಶಿಕ್ಷಣ, ಆರೋಗ್ಯ, ಅದ್ರ ಜೊತೆಯಲ್ಲಿ ಕ್ರೀಡಾ, ಇವತ್ತು ನಮ್ಮ ತಾಲೂಕಿನಿಂದ ಭಾಳಷ್ಟು ಯುವಕರು ಬೇರೆ ರಾಜ್ಯಗಳಿಗೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಕ್ರೀಡೆಗೆ ಭಾಗವಹಿಸಲು ಭಾಳಷ್ಟು ಜನ ಇವತ್ತು ನಮ್ಮನ್ನು ಸಂಪರ್ಕಿಸಿದಾಗ ನಮ್ಮ ಕೈಲಾದ ಮಟ್ಟಿಗೆ ಮತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನು ಸಹ ನಾವು ಕೊಡಿಸಿ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರಕ್ಕೊಂದು ಈ ಜಿಲ್ಲೆಯಲ್ಲಿ ಒಂದು ಉನ್ನತ ಸ್ಥಾನವನ್ನು ತರಬೇಕಂತ ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತಾಯಿದ್ದೀರಿ. ಇದೆಲ್ಲರಿಗೂ ಒಳ್ಳೆಯದಾಗಬೇಕಾದ್ರೆ ಈ ಕ್ಷೇತ್ರದ ಎಲ್ಲರೂ ನನಗೆ ಪರವಾಗಿ ಆಶೀರ್ವಾದ ಮಾಡಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ, ಈ ಒಂದು ಟೂರ್ನಿಮೆಂಟಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ತಂಡಗಳಿಗೂ ಇವತ್ತು ಆ ಭಗವಂತ ಒಳ್ಳೆಯದು ಮಾಡಲಿ. ಈ ಒಂದು ಟೂರ್ನಿಮೆಂಟಲ್ಲಿ ಯಾವುದೇ ಒಂದು ಗೊಂದಲ ಆಗದಿರ, ಒಂದು ಸಣ್ಣ ಕಠಿಣ ಸಹ ನಡೀತಿರ ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಬೇಕು ಅಂತ ಯುವಸೇನೆ ಬೆಳಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಗಮನ ತರ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲು ಅವಕಾಶ. ಪ್ರತಿಯೊಂದು ಕ್ರೀಡೆಗಳಿಗಾಗಲಿ ಬೇರೆ ಬೇರೆ ಯಾವುದೇ ಇರಲಿ ಅವರ ಪ್ರೋತ್ಸಾಹವನ್ನು ನೋಡ್ತಾ ಇದ್ದರೆ ನಿಜವಾಗಿ ನಮಗೆ ಇಂಥ ಶಾಸಕರು ಸಿಕ್ಕ ನಮ್ಮ ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳೋಕೆ ಇಚ್ಛಪಡ್ತೀನಿ. ಅದೇ ಥರ ನಮ್ಮ ಬಹಳ ಸಂತೋಷವಾದ ಒಂದು ಸಂದರ್ಭ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಹಳ್ಳಿಗಾಡಲ್ಲಿ ಒಂದು ಕ್ರೀಡಾಪಟುಗಳು ಉಳ್ಕೊಂಡು ಇವತ್ತು ಏನು ವಾಲಿಬಾಲ್ ತಂಡವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತು ರಾಮಣ್ಣವ್ರು ಹೇಳ್ದಂಗೆ ಇವತ್ತು ಶಿವರಾತ್ರಿ ಜಾಗರಣೆ ಮಾಡ್ದಂಗೆ ಆಗ್ತದೆ. ಒಂದು ಮಾನಸಿಕವಾಗಿ ಯಾವುದೇ ಆಗಿರಲಿ ಅವರಿಗೆ ಒಂದು ಉತ್ಸಾಹ ಒಂದು ಯುವಕರಿಗೆ ಇರಬೇಕು ಅಂತ ಇವತ್ತು ಮಾಡ್ತಾ ಇರೋದು ಬಹಳ ಒಳ್ಳೆ ಕೆಲಸ ಅಂತ ಈ ಸಂದರ್ಭ ಹೇಳ್ತಾ, ಇದೇ ತರ ಮುಂದಿನ ದಿನಗಳಲ್ಲಿ ಸಹ ಎಲ್ಲ ನಮ್ಮ ಯುವಕರು ಈ ತರ ಕ್ರೀಡಾಪಟುಗಳಾಗಿ ಬೆಳೆದು ಉನ್ನತ ಮಟ್ಟಕ್ಕೆ ಹೋದ್ರೆ ಒಳ್ಳೆಯದಾಗ್ತದೆ ಅಂತ ಎರಡು ಮಾತನ್ನು. DDU-GKY ಮತ್ತು ಸಂಕಲ್ಪ ಯೋಜನೆಯಡಿ ಉದ್ಯೋಗ ಮೇಳ 1/3/2025 ಬೆಳಿಗ್ಗೆ 9:30ರಿಂದ ಸಾಯಂಕಾಲ 4:30ರವರೆಗೆ. ಸ್ಥಳ ಪ್ರೇಕ್ಷಾ ಗೃಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು. ರಾಯಚೂರು ನಗರದಲ್ಲಿ ನಡೆಯುವ 1/3/2025ರಂದು ಪರೀಕ್ಷಾ ಗೃಹ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಆವರಣದಲ್ಲಿ ಉದ್ಯೋಗ ಮೇಳದಲ್ಲಿ ರಾಜ್ಯದ ಮತ್ತು ಸ್ಥಳೀಯ ಹಾಗೂ ಇತರೆ ಪ್ರತಿಷ್ಠಿತ ಸ್ಥಳಗಳ ಪ್ರತಿಷ್ಠಿತ ಉದ್ಯೋಗಾವಕಾಶ ಕಂಪನಿಗಳು ಭಾಗವಹಿಸುತ್ತಿದ್ದಾರೆ. ಭಾಗವಹಿಸುವ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ವಿದ್ಯಾರ್ಥಿಗಳ ವಿದ್ಯಾರ್ಹತೆ, SSLC, PUC, ITI, ಡಿಪ್ಲೊಮೊ, B ಹಾಗೂ ಇತರೆ ಯಾವುದೇ ವಿದ್ಯಾರ್ಹತೆ ಹೊಂದಿದ ಅಭ್ಯರ್ಥಿಗಳ ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ಉದ್ಯೋಗ ಮೇಳಕ್ಕಾಗಿ ಭಾಗವಹಿಸುವ ಅಭ್ಯರ್ಥಿಗಳ ನೋಂದಣಿ ಮಾಡಿಸಬೇಕು. ಅಭ್ಯರ್ಥಿಗಳು ಕನಿಷ್ಠ 5 ಬಯೋಡೇಟಾಗಳೊಂದಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗಬೇಕು. ಆಧಾರ್ ಕಾರ್ಡ್ ಪ್ರತಿಯ ಜೆರಾಕ್ಸ್ ಅನ್ನು ಕಡ್ಡಾಯವಾಗಿ ತರಬೇಕು. ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಯಾವುದೇ ಫೀಸ್ ಶುಲ್ಕ ಇರುವುದಿಲ್ಲ.
ಅಭ್ಯರ್ಥಿಗಳ ವಯೋಮಿತಿ 18ರಿಂದ 45 ವರ್ಷದೊಳಗಿನ ಪುರುಷರು ಮತ್ತು ಮಹಿಳಾ ಅಭ್ಯರ್ಥಿಗಳು ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ ಎಂದು ರಾಯಚೂರು ಗ್ರಾಮಾಂತರ ಶಾಸಕ ಬಸನಗೌಡ ದಂದಾಲ್ ರಾಯಚೂರು ಗ್ರಾಮಾಂತರ ಎಲ್ಲ ಯುವಕ ಯುವತಿಯರು ತಿಳಿಸಿದ ದಾಖಲಾತಿ ಮತ್ತು ವಿದ್ಯಾಭ್ಯಾಸ ವಯೋಮಿತಿಯೊಂದಿಗೆ ಭಾಗವಹಿಸಲು ಮಾಧ್ಯಮದ ಮುಖಾಂತರ ತಿಳಿಸಲಾಗಿದೆ. ವರದಿ ಗಾರಲದಿನ್ನಿ ವೀರನಗೌಡ. ನಮಸ್ಕಾರ. ರಾಯಚೂರು ಜಿಲ್ಲೆಯ ಪ್ರತಿಭಾವಂತ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಕೂಡ ಸುವರ್ಣ ಅವಕಾಶವನ್ನು ರಾಯಚೂರಿನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೌಶಲ್ಯ ಅಭಿವೃದ್ಧಿ ಇಲಾಖೆ ವತಿಯಿಂದ ಇವತ್ತು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ದು 1ನೇ ತಾರೀಕು 3ನೇ ತಿಂಗಳ 2025ರಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ವಿವಿಧ ಕಂಪನಿಗಳು ಕೂಡ ಅದರಲ್ಲಿ ಭಾಗವಹಿಸ್ತದೆ. ತಾವೆಲ್ಲರೂ ಕೂಡ SSLC ಆಗಿರ್ಬೋದು, PVC ಓದಿದಂಥವ್ರಾಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, IT ಆಗಿರ್ಬೋದು, BE ಆಗಿರ್ಬೋದು, ಈ ಕೋರ್ಸುಗಳನ್ನಾದಂಥ ಎಲ್ಲ ವಿದ್ಯಾರ್ಥಿಗಳು ವಿಕಲಚೇತನರು ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಸುವರ್ಣ ಅವಕಾಶದಲ್ಲಿ ಸದುಪಯೋಗ ಪಡಿಸ್ಕೋಬೇಕಂತೇಳಿ ತಮ್ಮೆಲ್ಲರಿಗೂ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ತಮ್ಮಲ್ಲಿ ಕೋರಲಾಗಿದೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ NKS TV 4. ಇದು ನಿರಂತರ ಕಾರ್ಯಪಡೆ.